ಬೀಸಕ ಕುಂತೇನ ಬೀಸಕ ಕುಂತೇನ ಮುತ್ತಿನ ಮೂಜಾರ ಚಿತ್ರಕಾಯೇರಿ ಶಿವ ಸುತ್ತೆ ಸುಬ್ಬಿ ನಾಗಿ ಕೂಡದೆ ಗೀತನ್ ಜೋಳ ಕಟ್ಟಿದಿ ಅದನ್ನಿಟ್ಟು ನೀನು ಸಿರಿಗತ್ತದಮ್ಮ ಕಲ್ ಮುಂದೆ ಜಾಡ್ಸು ನಾಗಿ ಸುಬ್ಬಿ ಅದನ್ನಿಟ್ಟ ನಾನು ಸಿರಿಗೆ ಹಂಗತ್ತದ ನೀನ್ ಕಲ್ ಮುಂದೆ ಜಾಡ್ಸಿನಿ ತಗೊಂಡೋಗಿ ಬೇಗನೆ ಒಂದ್ 4 ರೊಟ್ಟಿ ಮಾಡ್ಕೊಂಡು ಬರಮ್ಮ ತಡ ಮಾಡ್ಲಾರ್ದೆ ಹೋಗುನು ಚಂದನಗಿರಿ ಆಗ್ಲಮ್ಮ ನಾಗಿ
ನಾಗಿ ಬಂದೇ ಬಿಟ್ಟು ನೋಡ. ಅಯ್ಯ ನೀನು ಎಷ್ಟ್ ಜಲ್ದಿ ಬಂದೆ. ಜಲ್ದಿ ಹಂಗ ತಡ ಬಾಳ ಆಗ್ಯದ. ನೀ ನಾನು ಸ್ವಚ್ಛದ ಮಗಳಿದ್ದಂಗ ನೋಡ ನಾಗಿ. ನಾಗಿ ಸುಬ್ಬಿ ನಾಗಿ ನನ್ನ ಗಂಡ ಸ್ಟೂ ತಂದಾನ. ಕಟ್ಕ ಹೊಡೆಯಲಿ ಜರ ಹೆಚ್ಚ ಕಮ್ಮ ಆಯ್ತು, ಜರ ಲೇಟ್ ಆಯ್ತು. ಅಯ್ಯಯ್ಯ ಮನ್ಯಾಗ ತಿನ್ಲಾಕ ಬಾಳ ಇರ್ಲಕ್ ಬಿಡಲಕ್ಕಮ್ಮ. ನಿನ್ನ ಗಂಡ ಟೂ ತಂದಾನ ಟೂ. ಇರ್ಲಮ್ಮ ತಡ ಮಾಡ್ಲಾರ್ದೆ ಚಂದನಗಿರಿಗೆ ಆದ್ರೂ ಹೋಗು ನಡಿಯ ನಾಗಿ. ಆಗ್ಲಮ್ಮ ಹೋಗ್ಲಿ. ನಾಗಿ ಸುಬ್ಬಿ ಅಮ್ಮ ಹಿಂಗೆ ಮೂಕ್ಲಿ ಹಾದ್ರ ಹಾದಿ ಸಾಗುದಿಲ್ಲ. ಹೌದು ನೋಡ. ಅಮ್ಮ ಒಂದು ಹಾಡಾರಿ ಹಾಡು ಒಂದು ಕಥೆಯರಿ ಹೇಳ. ಅಯ್ಯಯ್ಯ ನನಗೆ ಹಾಡನು ಬರಲ್ಲ, ಕತ್ತನೆ ಬರಲ್ಲ. ಮೊದಲೇ ಎವಡ್ ಬಾಯಾಕಿ ಹಿಂದಿಂದ ಮುಂದೆ ಹಿಂದೆ ಮಾತಾಡಕ್ಕೆ ನೀನೇ ಹಾಡ. ಅಮ್ಮ ಆಗ್ಲಿ ಹಾಡ್ತೀನಿ ಕೇಳ. ಗಿಲ್ಲ ಗಿಲ್ಲಾಕ ಕಾಲಿಗೆ ಅಜ್ಜಿಗಲ್ಲಾಕ ಕೈ ಬಳ್ಳಿ ಚಂದ ಹೋಗು ನೂರಿಗೆ ನಾನು ನೀನು ಕೂಡಿ ಹೋಗು ಚಂದನಗಿರಿಗೆ. ಗಿಲ್ಗಿಲಿಗೆ ಗಿಲ್ಲಾಕ ಕಾಲಿಗೆ ಅಜ್ಜಿಗಲ್ಲಾಕ ಕೈ ಬಳ್ಳಿ ಚಂದಾಕ ಹೋಗು ನೂರಿಗೆ ನಾನು ನೀನು ಕೂಡಿ ಹೋಗು ಚಂದನಗಿರಿಗೆ. ಗಿಲ್ಗಿಲಿಗೆ ಗಿಲ್ಲಾಕ ಆಗಲಮ್ಮ ಹೋಗು ನಡಿಯ. ರೊಟ್ಟಿಗಿಟ್ಟಿ ಮಾಡಿಕೊಂಡು ನೆತ್ತ ಮೇಲೆ ಇಟ್ಟುಕೊಂಡು ಸರಳರ ಬಿರಿ ಹೋಗು ಊರಿಗೆ. ರೊಟ್ಟಿಗಿಟ್ಟಿ ಮಾಡಿಕೊಂಡು ಇಟ್ಟುಕೊಂಡು ಸರಳರ ಬಿರಿ ಹೋಗು ಊರಿಗೆ. ಗಿಡಗಿಲಿಗೆ ಗಿಲ್ಲಾಕ ಕಾಲಿಗೆ ಅಜ್ಜಿಗಲ್ಲಾಕ ಕೈ ಬಳ್ಳಿ ಕಣ್ಣ ಹೋಗು ಊರಿಗೆ ನಾನು ನೀನು ಕೂಡಿ ಹೋಗು. ನಾಗಿ ಅಮ್ಮ ಇಲ್ಲಿ ತಾನ ಒಂದೇ ಹಾದಿತ್ತು. ಹೌದು ನೋಡ. ಅಮ್ಮ ಇಲ್ಲಿ ಮೂರ್ ಹಾದಿ ಬಂದು. ಹೌದು ನೋಡ. ಯಾ ಹಾದಿ ಹಿಡ್ದು ಹೋಗು ನಾನಾಗಿ. ಸುಬ್ಬಿ ನಾಗಿ ನಾನು ಈ ಊರಿಗೆ ಬಂದವಳು ಅಲ್ಲ. ಹೌದು ನೋಡ. ಹೊಸಗಳು ನೀನೇ ಹೇಳ. ಅಮ್ಮ ಇಚ್ಚಿ ಕಡೆ ಹಾದಿನೂ ಬಿಡುನು. ಬಿಡುನು. ಅಮ್ಮ ಇಚ್ಚಿ ಕಡೆ ಹಾದಿನೂ ಬಿಡುನು. ನಟ್ ನಡುವಿನ ಹಾದಿ ಹಿಡಿದು ಹೋಗು ನಡಿಯ ನಾಗಿ. ಆಗ್ಲಮ್ಮ ನಟ್ ನಡ್ಬರ್ಕ ಹಿಡಿದ ಹೋಗು ನೋಡಿ. ನಾಗಿ ಬತ್ ನೋಡ ಚಂದನಗಿರಿ ಊರ್ ಎಂತದು, ಊರ್ ಮುಂದಿನ ಅಕ್ಷಿ ಬಾಗ್ಲಿ ಎಂತದ್ ನೋಡ. ಸುಬ್ಬಿ ನಾಗಿ ಊರೇನ್ ಮಾಡ್ತಿ, ಅಕ್ಷಿ ಬಾಗಲ ಏನ್ ಮಾಡ್ತಿ? ತಂಗಿ ಸೂರಮ್ದ ಮನೆಯಲ್ಲಿ ಅದ ಹುಡ್ಕಾಡವ್ ನಡಿ. ಆಗಲಮ್ಮ ಹೋಗು ನಡಿಯ. ಸುಬ್ಬಿ ನಾಗಿ ಹಾ ಹಾ ಕಲ್ಲಮ್ಮನ ಮನೆ ಅದ, ಮಲ್ಲಮ್ಮನ ಮನೆ ಆದಮ್ಮ. ನಟ್ ನಡುವಿಂದ ಸೂರಮ್ ದೇವಿ ಮನೆ ಆದ್ರೆ ಒದರಿ ಆದ್ರೂ ಕೇಳಿ ನೋಡ ನಾಗಿ. ಸೂರಮ್ ದೇವಿ ಅಮ್ಮ ನೀವ್ ಯಾರಮ್ಮ? ಸೂಲಿಗಿತ್ತಾರ ನೋಡಮ್ಮ. ಅಮ್ಮ ನೀರಾದ್ರೂ ತರ್ತೇನೆ, ಸ್ವಲ್ಪ ನಿಲ್ರಿ ಅಮ್ಮ. ಆಗಲಮ್ಮ. ಅಮ್ಮ ನೀರಾದ್ರೂ ತೆಗೆದುಕೊಳ್ಳಮ್ಮ, ಕೈಕಾಲು ಮಜ್ಜ ಮಾಡ್ಕೊಡ್ರಿ ಅಮ್ಮ. ನಾಗಿ ನೀನು ಒಂದರ ಮಾರಿ ಮ್ಯಾಗ ಕೈ ಆಡಿಸ್ಬರ. ಮಾರಿ ಎಟ್ಟಡ ಆಗ್ಯದ. ಮಾರಿ ಎಂದ ತಲೆ ಮ್ಯಾಗ ನೀರ್ ಹಾಕೋತಿಲ್ಲ ಉಸ್ರಂಡಿ. ಅಯ್ಯಯ್ಯ ತಂಗಿ ಸೂರಮ್ ದೇವಿ. ಅಮ್ಮ ಮನೆಯಲ್ಲಿ ಕಂಬಳ ಹಚ್ತೇನೆ, ಕುಳಿತುಕೊಡ್ರಿ ಅಮ್ಮ. ತಂಗಿ ಸೂರಮ್ ದೇವಿ, ನಿನಗೆ ಎಷ್ಟು ದೂರ ಕೊಟ್ಟಾರ. ನಮ್ಮ ಅಲ್ಲೇ ತಿಳ್ಗುಂದಿಗರೆ, ಮಕ್ಕಣಾಪುರಕರೆ, ಬೇಡ ಬಾಯ್ಕೊಡ್ ದೊಡ್ಡಿಗರೆ, ಜಮಾದಾರ್ ದೊಡ್ಡಿಗರೆ ಕೊಟ್ಟಿದ್ರ ಅಲ್ಲೇ ಸನಿ ಆತಿತ್ ನೋಡ ನಮ್ಮವ.
ಅಮ್ಮ ಹೆಣ್ಣು ಮಕ್ಕಳಾಗಿ ಹುಟ್ಟಿ ಬಂದ ಬೆಳಕೆ ಅವ್ರವ್ರ ಬೀಸಣ ಜೋಳ ಎಲ್ಲಿರುತ್ತವೆ ಅವ್ರವ್ರ ಭೋಗ ಅಲ್ಲೇ ಕಳಿಬೇಕು ನೋಡ್ರಿ ಅಮ್ಮ. ಅಮ್ಮ ನೀವೆಲ್ಲ ಆರಾಮದಿಂದ್ರಮ್ಮ? ಅಯ್ಯ ತಂಗಿ, ನಾವೆಲ್ಲ ಆರಾಮದಿದ್ದೇವ, ನೀವ್ ಹೆಂಗದ್ರಿ ತಂಗಿ? ನಾವೆಲ್ಲ ಆರಾಮದಿಂದಮ್ಮ. ಅಮ್ಮ ನೀವೆಲ್ಲ ಆರಾಮದಿಂದ್ರಮ್ಮ? ತಂಗಿ ಸೂರಮ್ದೇವಿ, ನಾ ಎಲ್ಲ ಆರಾಮ. ನೀ ಹೆಂಗಿದೆ ತಂಗಿ ಸೂರಮ್ದೇವಿ? ಆರಾಮದಿಂದಮ್ಮ. ಅಮ್ಮ ನನ್ನ ಅಣ್ಣ ಅತ್ತಿಗೆ ಕ್ಷೇಮದಿಂದಿರುವರೇನಮ್ಮ? ಅಯ್ಯಯ್ಯ, ನಿಮ್ಮ ಅಣ್ಣನ ಸುದ್ದಿ ಏನ್ ಕೇಳ್ತೆ ನಮ್ಮವ್ವ? ನಿಮ್ಮ ಅಣ್ಣ ಒಬ್ಬನಿಗೆ ದಮ್ ಹತ್ತದ, ನಿಮ್ಮ ಅತ್ತಿಗೆ ಒಬ್ಬಕಿ ಕೆಮ್ಮ ಹತ್ತದ. ಮೊನ್ನೆ ದಾರುದ ನಿಷೇಧಾಗ MS 3 ಮಂದಿನ ಮಾನ್ಯದಲ್ಲ ಒತ್ತಿ ಇಟ್ ನೋಡ ತಂಗಿ ನಿಮ್ಮ ಅಣ್ಣ. ಇರ್ಲಿ ಬಿಡಮ್ಮ, ಯಾವಾಗಲೂ ಹುಡುಗಾಟಿಕೆ ಮಾಡುವರು. ಅಮ್ಮ ನಿನಗೆ ಎಷ್ಟು ಮಂದಿ ಮಕ್ಕಳಮ್ಮ? ತಂಗಿ ಸೂರಮ್ದೇವಿ, ಇಬ್ರು ಹೆಣ್ಮಕ್ಳು, ಒಬ್ಬನೇ ಹೆಣ್ಮಕ್ಳು ಗಣಮಿಸ್ಬೇಕ. ಅಮ್ಮ ಆ ಭಗವಂತ ಕಲ್ಯಾಣ ಮಾಡ ನೋಡಮ್ಮ. ಇಲ್ಲೇ ಬಂದು ಆಪರೇಷನ್ ಮಾಡ್ಕೊಂಡು ದಮ್ನಾಳ್ ಜಿಲ್ಲಾದಾಗ. ಇರ್ಲಿ ಬಿಡಮ್ಮ. ಅಮ್ಮ ನಿನಗೆ ಎಷ್ಟು ಮಂದಿ ಮಕ್ಕಳಮ್ಮ? ಅಯ್ಯಯ್ಯ ತಂಗಿ, ನನಗೊಂದು 12 ಮಂದಿ ಅದಾರ ನೋಡ ತಂಗಿ. ಅಮ್ಮ ಗಂಡು ಮಕ್ಕಳು ಎಷ್ಟು ಮಂದಿ, ಹೆಣ್ಣು ಮಕ್ಕಳು ಎಷ್ಟು ಮಂದಿ ಅಮ್ಮ? ಅಯ್ಯಯ್ಯ ತಂಗಿ ಸೂರಮ್ದೇವಿ, 8 ಹೆಣ್ಣು ಮಕ್ಕಳು ಅದಾರ ನೋಡ ತಂಗಿ. ಅಮ್ಮ ಈ ಭಗವಂತನ ಸೇವೆ ಮಾಡಿದ್ರೆ ಗಂಡು ಮಕ್ಕಳು ಹುಟ್ಟಬಹುದು ನೋಡಮ್ಮ. ಅಯ್ಯಯ್ಯ, ಭಗವಂತನ ಸೇವೆ ಮಾಡ್ಕೋತೆ ನಮ್ಮ ಮ್ಯಾಲೆ ಹೋಗ್ಯಾನ, ಇನ್ನೆಲ್ಲಿ ಗಂಡಸ ಮಕ್ಕಳ ತಂಗಿ? ಇರ್ಲಿ ಬಿಡಮ್ಮ, ಯಾವಾಗಲೂ ಹುಡುಗಾಟಿಕೆ ಮಾಡುವರು. ಅಮ್ಮ ನೀವು ಬಂದ ಬಾಳ ವೇಳೆ ಆಯ್ತು, ಊಟ ಆದ್ರೂ ಮಾಡ್ರಮ್ಮ. ಅಯ್ಯಯ್ಯ ತಂಗಿ, ಮಕ್ಕಳ ಮನ್ಯಾಗ ಅವಸರ ಆಗಿತ್ತು, ಬುತ್ತಿ ಕಟ್ಕೊಂಡು ಬಂದಿದ್ದೆವು. ಇಲ್ಲೇ ಹಾದ್ಯಾಗ ಬಾಯಿ ಮ್ಯಾಗ ಕೂತು ಊಟ ಮಾಡಿ ಬಂದೇವು ನೋಡ ತಂಗಿ. ಅಮ್ಮ ಅಲ್ಲಿ ಬಾವಿ ಮೇಲೆ ಕುಂತು ಊಟ ಮಾಡುವಕ್ಕಿಂತ ನನ್ನ ಮನೆಯಲ್ಲಿ ಕುಂತು ಊಟ ಮಾಡಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ಒಂದು ರೊಟ್ಟಿ ಹೆಚ್ಚಿಗೆ ಉಂಟಿದ್ದೋಣಮ್ಮ. ಅಯ್ಯಯ್ಯ ತಂಗಿ, ನಾ ಎಲ್ಲ ಅದೇ ಅಂದ, ಈಕಿ ಹಸು ಆಗ್ಯದ ಅಂತೇಳಿ ಹಾದ್ಯಾಗ ಕಣ್ಣು ಬೆಳಗ್ ಮಾಡಿ ಬೀಳಕತ್ತಿಳ ತಂಗಿ. ಅದ್ರ ಸಲುವಾಗಿ ಅಲ್ಲೇ ಊಟ ಮಾಡಿ ಬಂದೇವು ನೋಡವ. ಇರ್ಲಿ ಬಿಡು ಅಮ್ಮ. ಅಮ್ಮ ಯಾಕೋ ನನ್ನ ಗರ್ಭದಲ್ಲಿ ತಳಮಳಾಗುತ್ತಿರೋದಮ್ಮ. ನಾಗಿ ಸೂರಮ್ದೇವಿ ಚೊಚ್ಚಲು ಬಸರಿರೋಳು ಅಮ್ಮ. ಕೂಸ ಮಾಸ ನೋಡಿ ಕಣ್ಣಿಗೆ ಬೌಳಿಗೆ ಬಿದ್ದು ನೆಲಕ್ಕೆ ಬಿದ್ರ ಎತ್ತವ್ರು ಯಾರು, ಇಳಿಸವ್ರು ಯಾರು? ಬೇಗನೆ ಸೂರಮ್ದೇವಿ ಕಣ್ಣಾದ್ರು ಕಟ್ಟಮ್ಮ. ಅಮ್ಮ ಸ್ವಂತಿನಲ್ಲಿ ಸಾವಿರಾರು ಶೇಸ್ತ್ರದ ಬೇನೆ ನೋವಾಗ್ತಿರಮ್ಮ. ಸ್ವಲ್ಪ ತಾಳು ತಂಗಿ, ಸ್ವಲ್ಪ ತಾಳು. ಇನ್ನು ಅರ್ಧ ಗಳಿಗೆಯಲ್ಲಿ ಸೂರ್ಯ ಕಿರಣದಂತ ಮಗ ಜನಿಸುವನು, ಸ್ವಲ್ಪ ತಾಳು ತಂಗಿ. ಅಮ್ಮ ಸ್ವಂಟಿನಲ್ಲಿ ಸಾವಿರಾರು ಶೇಸ್ತ್ರದ ಬೇನೆ ನೋವಾಗ್ತಿರಮ್ಮ. ಈ ಬೇನೆ ತಪ್ಪು ತಾಳರೇನಮ್ಮ. ಸ್ವಲ್ಪ ತಾಳು ತಂಗಿ, ಸ್ವಲ್ಪ ತಾಳು. ಸುಬ್ಬಿ, ನಾಗಿ ಗೌಡ್ರು ಹೇಳದ್ ಮಾತ ಬುಬುನಿ. ಅಯ್ಯ, ನಾ ಎಲ್ಲಾ ರೆಡಿ ಇದೀನ ನಾಗಿ. ಸೂರಮ್ದೇವಿ ಸ್ವಲ್ಪ ಜಾಗ ಬದಲು ಮಾಡ್ಕೊಂಡ್ರ ಸೂರಮ್ದೇವಿ. ನಾಗಿ ಸುಬ್ಬಿ, ಸ್ವಲ್ಪ ಸೊಂಟಾರ ತಿಕ್ಕ ನಾಗಿ. ಆಗ್ಲಮ್ಮ ಸೊಂಟಾದ್ರೆ ತಿಕ್ತೀನಿ. ಅಮ್ಮ ಸ್ವಂಟಿನಲ್ಲಿ ಸಾವಿರಾರು ಶೇಸ್ತ್ರದ ಬೇನೆ ನೋವಾಗ್ತಿರಮ್ಮ. ಈ ಬೇನೆ ತಪ್ಪು ತಾಳರೇನಮ್ಮ. ಸ್ವಲ್ಪ ತಾಳು ತಂಗಿ, ಸ್ವಲ್ಪ ತಾಳು. ಇನ್ನು ಅರ್ಧ ಗಳಿಗೆಯಲ್ಲಿ ಸೂರ್ಯ ಕಿರಣದಂತ ಮಗ ಜನಿಸುವನು, ಸ್ವಲ್ಪ ತಾಳು. ತಪ್ಪು ತಾಳರೇನಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ತಾಳರೇನಮ್ಮ. ಸ್ವಲ್ಪ ತಾಳು ತಂಗಿ, ಸ್ವಲ್ಪ ತಾಳು. ತಾಳಲಾರೆ ಬಾಳಲಾರೆ ಬೇಸರಾಯಿತಿ ಸಂಸಾರ. ತಾಳಲಾರೆ ಬಾಳಲಾರೆ ಬೇಸರಾಯಿತಿ ಸಂಸಾರ. ಅಮ್ಮ ಈ ಬೇನೆ ತಪ್ಪು ತಾಳರೇನಮ್ಮ. ಸ್ವಲ್ಪ ತಾಳು ತಂಗಿ, ಸ್ವಲ್ಪ ತಾಳು. ಇನ್ನು ಅರ್ಧ ಗಳಿಗೆಯಲ್ಲಿ ಸೂರ್ಯ ಕಿರಣದಂತ ಮಗ ಜನಿಸುವನು, ಕ್ಷೇತ್ರ ಬೇನೆ ನೋವಾಗ್ತಿರಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ತಾಳರೇನಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ಏನಮ್ಮ ಆಗಲಮ್ಮ. ತಾಯಿವಿಲ್ಲ ತಂದೆಯಿಲ್ಲ ಬಂಧು ಬಳಗ ನನಗೆ ಇಲ್ಲ. ತಾಯಿವಿಲ್ಲ ತಂದೆಯಿಲ್ಲ ಬಂಧು ಬಳಗ ನನಗೆ ಇಲ್ಲ. ತಾಳಲಾರೆ ಬಾಳಲಾರೆ ಬೇಸರಾಯಿತಿ ಸಂಸಾರ. ತಾಳಲಾರೆ ಬಾಳಲಾರೆ ಬೇಸರಾಯಿತಿ. ಅಮ್ಮ ಈ ಬೇನೆ ತಪ್ಪು ತಾಳರೇನಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ಇನ್ನು ಅರ್ಧ ಗಳಿಗೆಯಲ್ಲಿ ಸೂರ್ಯ ಕಿರಣದಂತ ಮಗ ಜನಿಸುವನು, ಸ್ವಲ್ಪ ತಾಳು. ಅಮ್ಮ ಗರ್ಭ
ರೂಪದಲ್ಲಿ ತಳಮಳಾಗುತ್ತಿರೋದಮ್ಮ ಈ ಬೇನೆ ತಪ್ಪು ತಾಳರೇನಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ಅಮ್ಮ ತಾಳರೇನಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ಅಮ್ಮ ಈ ಬೇನೆ ತಪ್ಪು ತಾಳರೇನಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ಅರ್ಧ ಗಳಿಗೆಯಲ್ಲಿ ಸೂರ್ಯಕಿರಣವಂತ ಮಗ ನಿಧನಿಸುವನು. ಸ್ವಲ್ಪ ತಾಳಮ್ಮ. ಅಮ್ಮ ಸೊಂಟಿನಲ್ಲಿ ಸಾವಿರದ ಸೇಸ್ತ್ರ ಬೇನಿನ ಮಾತ್ರಮ್ಮ ತಾಳರೇನಮ್ಮ. ಸ್ವಲ್ಪ ತಾಳಮ್ಮ, ಸ್ವಲ್ಪ ತಾಳು. ಬೇಗನೆ ಕಡಿಗೆ ಮಾಡುತ್ತಂದೆ, ಬೇಗನೆ ಕಡಿಗೆ ಮಾಡುತ್ತಂದೆ. ಜೈ ಶಂಕರ. ಹರ ಗುರುಗುರ ಉಣಿಸಿದ್ ಬಂದ ರಾಯ್ ಹುಣ್ಣುಡ್ಸಿದ್ ಬಂದ ಜೋತ್ ಹಿಡಿಯಾಣಿಸಿದ್ ಬಂದ ಆಲುಕಡೂರ್ ಕಡ್ಸಿದ್ ಬಂದ ವಾಣೂರ್ ಕಡ್ಸಿದ್ ಬಂದ. ಜೈ ನಂ ಪಾರ್ವತಿ ಶಿವ ಹರ 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 ಹರ. ನಿನಗೇನಾಗ್ಯದ ನಾಗಿ ನನ್ನ ಸ್ವಂತ ಮುರಿತ ನನ್ನ ಬಾಯನ ಹಲ್ಲೆಲ್ಲ ಬಿದ್ದವ ನಾಗಿ ನಾಗಿ ನನ್ನ ಪರಾಕರ ಸಂಸ ಬಂದಿತ್ತ ಸುಬ್ಬಿ ಮೊದಲೇ ಹೇಳ್ಬಾರ್ದಿತ್ತೇನ ಬುಬ್ಣಿ ನಾಗಿ ಎಲ್ಲರ ಸೀರೆ ಮುದರಂಡಿ ಉಟ್ಕೊಂಡು ಹೊಂಟೆಲ್ಲ ಮುದ್ರಂಡಿ ಎಳ್ದಾಡ್ಕೋತು ನಾಗಿ ಸಾಯ್ತಿನ ಸುಬ್ಬಿ ನಾಗಿ ನನ್ನ ಬಾಯನ ಹಲ್ಲೆಲ್ಲ ಬಿದ್ದವ ನಾಗಿ ನಾಗಿ ಎತ್ತ ಕತ್ತಿ ಬಾರ ಸುಬ್ಬಿ ನನಗೆ ಯಾರು ಎಬ್ಸವ್ರ ನಾಗಿ ಏವ್ವ ಸುಬ್ಬಿ ನಾಗಿ ಜರ ಬಾರ ಸುಬ್ಬಿ ಯವ್ವ ಯವ್ವ ಎಟ್ಟು ಬಿದ್ದಿದೆ ಮಣ್ಮು ಕಾವು ಬಿದ್ದಂಗ ಮುದ್ರಂಡಿ ಬಾಳ ಬ್ಯಾನ್ಯಾದ ಸುಬ್ಬಿ ಇವ ಹಿಂಗ್ಯಾಕೆ ತುಣುಕ್ನೆ ಹಾರ್ತೆ ಹೊಸ್ದಾಗಿ ಬಂದವ್ರ ಗತೆ ಸುಬ್ಬಿ ಸೊಂಟ ಬಾಳ ಬ್ಯಾನ್ಯಾಗ್ಯದ ಸುಬ್ಬಿ ಹೇಳ ಹೇಳು ಸುಬ್ಬಿ ನಾಗಿ ಜರ ಸೊಂಟ ಹಿಡ್ದು ಎತ್ತ ಸುಬ್ಬಿ ಹೇಳ ಹೇಳು ಸುಬ್ಬಿ ನಾಗಿ ಜರ ತಳೆ ಕೈ ಹಾಕ ಸುಬ್ಬಿ ಪೂರಾ ಬಡ್ಡೆ ಕೈ ಹಾಕಿನಿ ಹೇಳ ನಾಗಿ ಸುಬ್ಬಿ ಎತ್ತಾಗರ್ಕ ಹೇಳ ಹೇಳು ಹೇಳು ನಾಗಿ ಮುದರಂಡಿ ಯವ್ವ ಯಾವ ಕಡೆ ಬಿದ್ದೆ ಮ್ಯಾಲ ಹಾಕೊಂಡು ನಾಗಿ ಸುಬ್ಬಿ ನಾಗಿ ಜರ ಎತ್ತ ಸುಬ್ಬಿ ಬಾಳ ಬ್ಯಾನ್ಯಾಗ್ಯದ ಸುಬ್ಬಿ ನೀ ಸಾವ್ಕಾಸ್ ಬಾರ ನಾಗಿ ಮುಂದೆ ನಡಿತೀನಿ ನೀ ಸಾವ್ಕಾಸ್ ಬಾ ಸುಬ್ಬಿ ನಿನ್ನ ಕಾಲು ಬೀಳ್ತೀರ ಸುಬ್ಬಿ ನನ್ನ ಕರ್ಕೊಂಡು ಹೋಗ ಸುಬ್ಬಿ ಹೇಳ ಹೇಳಂಗಾರ ಸುಬ್ಬಿ ನಾಗಿ ಕೈಯಾಗ ಒಂದು ಆಧಾರ ಏನಾರ ಕೂಡ ಸುಬ್ಬಿ ನಡಿಯ ಮುಂದಕ್ಕೆ ನಡಿ ಕಳ್ಳಿ ಕಟ್ಟಿಗೆ ಮುರಿದು ಕೈಯಾಗ ಕೊಡ್ತೀನಿ ಮುಂದಕ್ಕೆ ನಡಿ ಸುಬ್ಬಿ ಅತ್ತ ಹೇಳು ಹೇಳು ಅಯ್ಯೋ ಸೂಲಗಿತ್ತರು ತಮ್ಮ ತಮ್ಮ ಮನಸ್ಸಿನಲ್ಲಿ ಬೈದಾಡುತ್ತಾ ಎತ್ತ ಹೋದರೋ ಏನೋ. ನನ್ನ ಮೈ ಹಗರಾದ ಕಾರಣವೇನು? ನಾನು ಇನ್ನ ಮೇಲೆ ಕಣ್ಣ ಬಿಚ್ಚಾದರೂ ನೋಡುತ್ತೇನೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ, ನನ್ನ ಕಂದನ ರೂಪಕ್ಕೆ ಅಳತೆ ಇಲ್ಲ.
ಹಾಲಗಲ್ಲ ಹೌಳದ ತುಟಿ, ಬತ್ತಿಸ ಬಣ್ಣ ಬಾವಿಸ ಕಳಿ, ಬಂಗಾರ ಹೊಂಕಳ ಬೆಳ್ಳಿಯ ಚಂಡಿಕೆ, ಸೂರ್ಯನ ವರ್ಣ ಚಂದ್ರನ ಕಿರಣ, ನನ್ನ ಕಂದನ ರೂಪಕ್ಕೆ ಅಳತೆ ಇಲ್ಲ. ಅಯ್ಯೋ, ಈ ಸಮಯದಲ್ಲಿ ಸೂಲಗಿತ್ತರು ಬರುವುದನ್ನು ಹಡಿದ ತಾಯಿ ಬಂದಿದ್ದಾರೆ. ಮಗಳು ಚೊಚ್ಚಲ ಬಸರಿಯೊಂದು 4 ತಿಂಗಳ ನಿಂತು ಬಾಣತನ ಮಾಡಿ ತಾಯಿ ಇಲ್ಲದ ಜನ್ಮ ನಾಯಿಗಿಂತಲೂ ಕೇಳಿಯಮ್ಮ. ನನ್ನ ತೊಡೆಯನ್ನು ತೊಳೆಯವರು ಯಾರು? ನನ್ನ ಕಂದನ ಉರಿಯನ್ನು ಕೊಯ್ಯುವರು ಯಾರು? ಇರಲಿ ಇರಲಿ, ಭಗವಂತ ಪ್ರತಿನಿತ್ಯ ಕಲ್ಲಮ್ಮ ಮಲ್ಲಮ್ಮ ನನ್ನ ಮನೆಗೆ ಬಂದುವರು. ಇವತ್ತಿನ ದಿವಸ ಯಾಕೋ ಏನೋ ಬಂದೇ ಇಲ್ಲ. ಜಗದೇಶ್ವರ, ಕಲ್ಲಮ್ಮ ಮಲ್ಲಮ್ಮನನ್ನು ನನ್ನ ಮನೆಗೆ ಬಂದೋಗುವಂತೆ ಮಾಡುತ್ತಂದೆ, ಬರುವಂತೆ ಮಾಡುತ್ತಂದೆ. ಅಮ್ಮ ಮಲ್ಲಮ್ಮಕ್ಕ, ಏನಮ್ಮ? ಸೂರಮ್ದೇವಿ ಮನೆಗೆ ಹೋಗಿ 4 ದಿವಸ ಆಯ್ತು. ಹೌದ್ ನೋಡಮ್ಮ. ಸೂರಮ್ದೇವಿ ಮನೆಗಾದ್ರೂ ಹೋಗು ನಡಿಯಮ್ಮ. ಆಗಲ್ಲಮ್ಮ, ತಂಗಿ ಸೂರಮ್ ದೇವಿ ಮನೆಗೆ ಹೋಗೋರ್ ನಡಿಯಮ್ಮ. ನಡಿ ಮಲ್ಲವ್ವ, ನಡಿ ಸೂರಮ್ಮ ದೇವಿ ಮನೆಗೆ ನಾವು, ಸೂರಮ್ಮ ದೇವಿ ಮನೆಗೆ ನಾವು, ಸೂರಮ್ಮ ದೇವಿ ಮನೆಗೆ. ನಾಲ್ಕಾರು ದಿವಸ ಆಯ್ತು ನಾವು ಅಲ್ಲಿಗೆ ಹೋಗೇ ಇಲ್ಲ. 4 ದಿವಸ ಆಯ್ತು ನಾವು ಅಲ್ಲಿಗೆ ಹೋಗೇ ಇಲ್ಲ. ಸೂರಮ್ಮ ದೇವಿ ಮನೆಗೆ ನಾವು, ಸೂರಮ್ಮ ದೇವಿ ಮನೆಗೆ ನಾವು, ಸೂರಮ್ಮ ದೇವಿ ಮನೆಗೆ. ತಂಗಿ ಮಲ್ಲಮ್ಮ, ಏನಮ್ಮ? ಸೂರಮ್ದೇವಿ ಪ್ರತಿನಿತ್ಯ ಕಟ್ಟೆ ಮೇಲೆ ಕುಳಿತುಕೊಟ್ಟಿದ್ದಳು. ಹೌದಮ್ಮ. ಇವತ್ತು ಕುಳಿತಲ ಒಳ್ಳೆಯಾದ್ರೆ ಕೇಳಮ್ಮ, ಬಾಣೆ ತನ್ನಾಕ್ಯದ ಇನ್ನು. ಆಗಲ್ಲಮ್ಮ. ಸೂರಮ್ಮ ದೇವಿ, ಸೂರಮ್ಮ ದೇವಿ, ಅಮ್ಮ ನೀವ್ ಯಾರಮ್ಮ? ನಾವು ಕಲ್ಲಮ್ಮ ಮಲ್ಲಮ್ಮ ಇರುವರಮ್ಮ. ಅಮ್ಮ ನನ್ನ ಪಾಣಿತನಾಗಿರೋದು, ಬೇಗನೆ ಒಳಗೆ ಬರಮ್ಮ. ಆಗಲ್ಲಮ್ಮ. ತಂಗಿ ಸೂರಮ್ದೇವಿ, ನಿನಗೆ ಸೂರಿಗಿತ್ತೇವೆ ಇಲ್ಲೇನು? ಅಮ್ಮ ಸೂಲಿಗಿತ್ತೇರು ಬಂದಿರಮ್ಮ. ತಮ್ಮ ತಮ್ಮ ಮನಸ್ಸಿನಲ್ಲಿ ಬೈದಾಡುತ್ತಾ ಎತ್ತ ಹೋದರು ಏನು? ನೀವೇ ನನ್ನ ಕಂದನ ಸೂಲಿಗಿತ್ತರು, ನೀವೇ ನನ್ನ ತಾಯಂದಿರು. ನನ್ನ ತೊಡಿಯಾದರೂ ತೊಡಿಯಮ್ಮ, ನನ್ನ ಕಂದನ ಹುರಿಯಾದರೂ ಕೊಯ್ರಮ್ಮ. ತಂಗಿ ಮಲ್ಲಮ್ಮ, ಉರಿ ಕೊಯ್ದು ಮೈತಿಲ್ಲ, ಚಂದವಾಯಿಗಾದ್ರು ಕರಿಯಮ್ಮ. ಆಗಲ್ಲಮ್ಮ, ನನಗಾದರೂ ಕಂದನ ಉರಿ ಕೊಯ್ದು ಮಾಹಿತಿ ಇಲ್ಲಮ್ಮ. ಚಂದವಾಗಿ ಆದರೂ ಕರಿತೇನೆ. ಚಂದವಾಯಿ, ಚಂದವಾಯಿ, ಏನಮ್ಮ? ಸೂರಮ್ಮ ದೇವಿದು ಬಾಣ ಚೆನ್ನಾಗಿರುವುದು, ಕಂದನ ಹುರಿ ಗಾಳಿಗೊಯ್ಯುವುದು. ನಮಗಂತೂ ಹುರಿ ಕೊಯ್ದು ಮಾಹಿತಿ ಇಲ್ಲಮ್ಮ. ಬೇಗನೆ ಬಾರಮ್ಮ. ಆಗಲಮ್ಮ, ಬಂದೆನು. ಅಯ್ಯಯ್ಯ ತಂಗಿ ಸೂರಮ್ ದೇವಿ,
ಏನಮ್ಮ ಒಂದ್ ಸ್ವಲ್ಪ ದನಿ ಮಾಡ್ಬಾರ್ದೇನಾ ತಂಗಿ? ಅಮ್ಮ ದನಿ ಮಾಡ್ಬೇಕು ಅನ್ನುವಷ್ಟರಲ್ಲಿ ಭಗವಂತನು ಕಣ್ಣ ತೆರೆದು ನೋಡಮ್ಮ. ಆಗಲಮ್ಮ ತಂಗಿ. ಕಲ್ಲಮ್ಮ, ಕೂಸಿನ ಹುರಿ ಗಾಳಿಗೆ ಹೋಗೋದು, ಕೂಸಿನ ಹುರಿ ಆದ್ರೂ ಕೊಯ್ಯನು, ಕುಡುಗೋಲಾದ್ರೂ ತಗೊಂಡ್ಬಾರ. ಆಗದಮ್ಮ. ತಂಗಿ ಕಲ್ಲಮ್ಮ, ಕುಡುಗಿಲೆ ಹೆಂಗ್ ಕೊಯ್ಲಾಕ್ ಬರ್ತದ ತಂಗಿ? ಪಾನ ಇದ್ರ ಪಾನ ತಗೊಂಡ್ಬಾರ ತಂಗಿ. ಕಲ್ಲಮ್ಮ, ಏನಮ್ಮ ಬಟ್ಟಲ್ದಾಗ ಎಣ್ಣೆ ಆದ್ರೂ ಬೆಚ್ಚಗೆ ಮಾಡ್ಕೊಂಡ್ ಬಾರ. ಬೆಚ್ಚ ಮಾಡ್ಕೊಂಡ್ ಬಂದಿ ನೋಡ. ತಂಗಿ ಕಲ್ಲಮ್ಮ, ಕೂಸಿನ ನೆತ್ತಿ ಮ್ಯಾಗಾದ್ರು ಹಾಕ. ಬೆರಕೆ ಮಾಡ ನೋಡ. ನೀರಾದ್ರೂ ಹಾಕ. ಎಣ್ಣೆ ಅರಿವಾದ್ರೂ ತಗೊಂಡ್ಬಾರ. ತಂಗಿ ಕಲ್ಲಮ್ಮ, ಕಂದನ್ ರೂಪ ಎಷ್ಟು ಚಂದ ಅದ್ ನೋಡ. ಹೌದಮ್ಮ, ರೂಪ ಅಂತಿರ್ಬರು. ಹಾಲ್ಗಲ್ಲ ಹೊಳ ತುಟಿ ಬತ್ತಿಸ್ಬಣ್ಣ ಭಾವಿಸ್ಕಳಿ ಸುತ್ತ ಮುತ್ತ ಬರಮ್ ದೇವ್ರನ್ನೇ ಹೋತಾನ ನೋಡ. ಹೌದಮ್ಮ. ಅಮ್ಮ ತಂಗಿ ಕಲ್ಲಮ್ಮ, ಏನಮ್ಮ ಕೂಸಿಗಾದ್ರೂ ಒಯ್ದು ತೊಟ್ಟು ಹರ್ಸಲ್ ಮೇಲೆ ಹಾಕ. ಆಗ್ರಮ್ಮ. ತಂಗಿ ಕಲ್ಲಮ್ಮ, ಸೂರಮ್ ದೇವಿಗಾದ್ರೂ ತಗೊಂಡ್ ನಡಿಯ ಮೆಲ್ಲಕ. ತಂಗಿ ಸೂರಮ್ ದೇವಿ, ಮೆಲ್ಲ ಕೇಳಮ್ಮ, ಹೆಜ್ಜೆ ಹೇರಪ್ಪಿರ ಅದಾವು. ಮೆಲ್ಲಕ ಕೊಂಡ್ರಮ್ಮ. ತಂಗಿ ಕಲ್ಲಮ್ಮ, ನೀರಾದ್ರೂ ಹಾಕ, ಎಣ್ಣೆ ಆದ್ರೂ ಹಾಕ. ಆಗ್ರಮ್ಮ, ಎಣ್ಣೆ ಬೆಚ್ಚ ಮಾಡಿ ನೋಡ. ಆಗಲಮ್ಮ ಹಾಕ. ತಂಗಿ ಕಲ್ಲಮ್ಮ, ನೀರಾದ್ರೂ ಬೆರಕೆ ಮಾಡ. ಆಗಲಮ್ಮ, ಕೂಸಿನ ತಾಯಿ ಮೇಲೆ ಹಾಕ ನೀರ. ತಂಗಿ ಕಲ್ಲಮ್ಮ, ಸೀರೆ ಆದ್ರೂ ತಗೊಂಡ್ಬಾರ. ತಂಗಿ ಸೂರಮ್ ದೇವಿ, ಮೆಲ್ಲ ಕೇಳಮ್ಮ, ಹೆಜ್ಜೆ ಹೇರಪ್ಪೇರ ಅದಾವು, ಮೆಲ್ಲ ಕೇಳು. ತಂಗಿ ಕಲ್ಲಮ್ಮ, ಏನಮ್ಮ ಅಲ್ಲ ಸೂರಮ್ ದೇವಿ ಬಾಣೆತನರೇ ಮಾಡ್ದೆವು. ಹೌದಮ್ಮ. ಅಮ್ಮ ಸೀರೆಲ್ಲ ಎಣ್ಣೆ ಆಯ್ತು, ಕೈಯಾಗಿನೂ 4 ಬಳಿನೂ ತಕೊಂಡೆವು. ಹೌದಮ್ಮ. ಅಮ್ಮ ಸೂರಮ್ ದೇವಿಗೆ ತಿಳಿಬಾರ್ದೇನಾ?
ಉಡಕ್ಕಿ ಹಾಕಿ ನಾಲ್ಕು ಬಳಿ ಹಾಕಿ ಕಳಿಸ್ಬಾರ್ದೇನಾ ತಂಗಿ? ಅಯ್ಯಯ್ಯ ಇದ್ದುಳವ್ರು ಎಂಬ ಮಾಡುದಿಲ್ಲ. ಹೌದ್ ನೋಡ. ಇಲ್ಲಾರ್ದವ್ರು ಏನಾದ್ರು ಒತ್ತಿಟ್ಟು ಮಾಡಿ ಕಳಿಸ್ತಾರ ನೋಡ. ಹೌದ್ ನೋಡ ತಂಗಿ. ಅಮ್ಮ ನೀವ್ ಏನ್ ಮಾತಾಡ್ತೀರಮ್ಮ? ಅಯ್ಯಯ್ಯ ನಾವೇನ್ ಮಾತಾಡೋಣ ತಂಗಿ? ಬರ ನಮ್ ಗಂಡಗ ಆರಾಮಿದ್ದಿತ್ತಲ್ಲ, ಗುಳಿಗೆ ತೋಣನೋ ಇಲ್ಲ ಅಂತೇಳಿ ಅದೇ ಮಾತಾಡ್ಕೊಂಡು. ಅಮ್ಮ ನೀವೇನು ಹಾಗೇನು ಮಾತನಾಡ್ಬೇಡ್ರಮ್ಮ. ನಾಳೆ ನನ್ನ ಕಂದನ ತೊಟ್ಲಾಗುವ ಸಮಯದಲ್ಲಿ ನಿಮ್ಮ 4 ಮಂದಿಯನ್ನು ಕರೆಸಿ ಗುಳ್ಳೆದ ಗುಡ್ಡದ ಕುಂಬಸ ತರಿಸಿ ಡಜನ್ ಬಳಿ ಉಡಿಸಿ ಉಡಿಯಕ್ಕೆ ಕಳಿಸ್ತೀರಮ್ಮ. ಚೆಂಚಾಳಿ ಮುಂಜಾನೆ ಬಂದು ನನ್ನ ಕಂದನಿಗೆ ನೀವೇ ನೀರು ಹಾಕ್ರಮ್ಮ. ಅಯ್ಯಯ್ಯ ಮಾಡ್ದಕ್ಕಿಂತ ಹೆಚ್ಚಿಂಗಾಯ್ತಾ ತಂಗಿ? ನಾವು ಹೋಗಿ ಬರ್ತೇವಮ್ಮ. ಆಗಲಮ್ಮ ಹೋಗಿ ಬರಮ್ಮ. ಆಗಲೇಮ್ಮ. ಯಾವ ಚಂದ್ರಗಿರಿ ಹೋದ ಸೋರಿ ಇದ್ದರು ಇನ್ನೂ ಯಾಕೆ ಬರಲಿಲ್ಲ? ಬಂದರು ಸೋರಿ ಇದ್ದರು ಬಂದರು. ಅವರು ಬಂದ ಮೇಲೆ ವಿಚಾರ ಮಾಡಿ ಕೇಳುತ್ತಾರೆ. ಚಂದ್ರಗಿರಿ ಸುದ್ದಿ ಬಾಳೋ ಕಣ್ಣು ತೆರೆದ ನೋಡು ದೇವ, ಬಡವರ ಬಾಳೋ ಕಣ್ಣು ತೆರೆದ ನೋಡು ದೇವ. ಸಿರಿತನ ಮೇಲು ಬಡತನ ಕೇಡು, ಸಿರಿತನ ಮೇಲು ಬಡತನ ಕೇಡು. ಬಡವಿ ಬದುಕಲು ನೀನು ಅವಕಾಶ ನೀಡು ದೇವ, ಬಡವಿ ಬದುಕಲು ನೀನು ಅವಕಾಶ ನೀಡು ದೇವ. ಬಡವರ ಬಾಳೋ ಕಣ್ಣು ತೆರೆದ ನೋಡು ದೇವ, ಬಡವರ ಬಾಳೋ ಕಣ್ಣು ತೆರೆದ ನೋಡು ದೇವ, ಕಣ್ಣು ತೆರೆದ ನೋಡು ದೇವ, ಕಣ್ಣು ತೆರೆದ ನೋಡು ದೇವ. ಸೋರಿ ಇದ್ದರೆ ಗೌಡ್ರ ಏನಾಗಿರುವುದು ನಿಮಗೆ? ಗೌಡ್ರ ನಿಮ್ಮ ತಂಗಿ ಹೊಟ್ಟೆಲೆ ಹುಟ್ಟದ ಕಾಂದ ನಾಗಿ ಸೊಂಟದ ಮ್ಯಾಗ ಓದ್ದು ಸೊಂಟ ಮುರ್ದನ್ರಿ ಬಾಬಾ. ನನ್ನ ಬಾಯಿ ಮ್ಯಾಗ ಓದ್ದು ಬಾಯನ ಅಲ್ಲೆಲ್ಲ ಮುರ್ದನ್ರಿ ಬಾಬಾ. ತೋರ್ಸಂದ್ರ ತೋರಿಸ್ತೇನ್ರಿ ಬಾಯಿ. ಸೋರಿ ಇದ್ದರೆ ಗೌಡ್ರ ಏನು ಹೇಳುತ್ತೀರ ನೀವು? ನಿಮ್ಮ ಮಾತನಾಡ್ತ ತಿಳಿದಂತೆ ಆಯ್ತು. ಇನ್ನೊಮ್ಮೆ ಸರಿಯಾಗಿ ಹೇಳರಿ. ಸೋಲಿ ಇದ್ದರೆ ಸೋಲಿ ಇದ್ದರೆ ಗೌಡ್ರ ನಾನು ಹೇಳಿದ ಕೆಲಸ ನೀವು ಮಾಡಿಕೊಂಡು ಬಂದಿಲ್ಲ. ನಾನು ನಿಮಗೆ ಏನೋ ಕೊಡುದಿಲ್ಲ. ಹೋಗಿರಿ ಇಲ್ಲಿಂದ. ಗೌಡ್ರ ದವಾಖಾನಿ ಖರ್ಚರೆ ಕೊಡ್ರಿ ಬಾಬಾ. ಬಾಯನ ಹಲ್ಲು ಹಾಕಿಸ್ಕೋತೀನಿ. ಸೋಲಿ ಇದ್ದರೆ ನಾಗಿ ನಡಿಯ ನಡಿ, ಹರಿಲಾರ್ ಸೀರಿ ಎಳ್ದಾಡ್ಕೋತ ಹೋಗುನು ನಡೀನ. ಅದಂತ ಕಂದ ಹಿಡಿದ್ರೋಳು ನಮ್ಮ ತಂಗಿ ಸೂರಮ್ಮದೇವಿ. ಇರಲಿ, ಆಳು ಮಾಡಿದ್ದು ಹಾಳಾಗೋದು, ಮಗ ಮಾಡಿದ್ದು ಮಧ್ಯಮ, ನಾನು ಮಾಡಿದ್ದೆ ಉತ್ತಮ. ಈಗ ನಾನು ನನ್ನ ವೇಷವನ್ನು ಬದಲಾಯಿಸಿ ಬುಡಬಡಿಕೆಯ ವೇಷವನ್ನು ಹಾಕಿಕೊಂಡು ಚಂದನಗಿರಿಗೆ ಹೋಗಿ ನನ್ನ ತಂಗಿ ಸೂರಮ್ಮದೇವಿಯ ಸುಳ್ಳು ಸಕಣವನ್ನು ಹೇಳಿ ನಮ್ಮ ತಂಗಿ ಕಂದನರನ್ನ ಪಾಲು ಮಾಡುವವರಿಗೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ತಡ ಮಾಡಿ ಹೋಗ್ತೇನೆ ಚಂದನಗಿರಿ. ಜ್ಞಾನದೇವ್ ಚಾನರಿ ಚಂದನಗಿರಿಯಾಗ ದೇವರ ಜನ ಚಾನರಿ. ಸಿದ್ಧಾರೊಳಗ ಸಿದ್ಧಾರೊಳಗ ಸಿದ್ಧಾನ ಚಾನರೇ, ಚಂದನಗಿರಿಯಾಗ ದೇವರ ಜನ ಚಾನರೇ. ಸಿದ್ಧಾರೊಳಗ
ಹೆಸುರ ಬ್ರಹ್ಮ ದೇವ ಕೇಳರಿ ತಾಯಿ ಸೂರೌನ ಟಿಲ ಜನ ಚಾನರಿ ತಾಯಿ ಸೂರೌನ ಟಿಲ ಜನ ಚಾನರಿ ಹಾಲಗಲ್ಲ ಹೌಳದ ತುಟಿ ನೋಡರಿ ಹಾಲಗಲ್ಲ ಹೌಳದ ತುಟಿ ನೋಡರಿ ಬಣ್ಣ ಬಾವಿಸ ಕೈ ಸಿದ್ಧಾರೊಳಗ ಸಿದ್ಧಾರೊಳಗ ಸಿದ್ಧಾನ ಚಂದನಗಿರಿಯಾಗ ಸಿದ್ಧಾರೊಳಗ ಸಿದ್ಧಾರೊಳಗ ತಂದಿ ಹೆಸುರ ಬ್ರಹ್ಮ ದೇವ ಕೇಳರಿ ತಂದಿ ಹೆಸುರ ಬ್ರಹ್ಮ ದೇವ ಕೇಳರಿ ತಾಯಿ ಸೂರೌನ ಟಿಲ ಜನ ಚಾನರಿ ತಾಯಿ ಸೂರೌನ ಟಿಲ ಜನ ಚಾನರಿ ಹಾಲಗಲ್ಲ ಹೌಳದ ತುಟಿ ನೋಡರಿ ಹಾಲಗಲ್ಲ ಹೌಳದ ತುಟಿ ನೋಡರಿ ಬಣ್ಣ ಬಾವಿಸ ಕಳಿ ಕೇಳರಿ ಸಿದ್ಧಾರೊಳಗ ಸಿದ್ಧಾರೊಳಗ ತಂದಿ ಹೆಸುರ ಬ್ರಹ್ಮ ದೇವ ಕೇಳರಿ ತಂದಿ ಹೆಸುರ ಬ್ರಹ್ಮ ದೇವ ಕೇಳರಿ ತಾಯಿ ಸೂರೌನ ಟಿಲ ಜನ ಚಾನರಿ ತಾಯಿ ಸೂರೌನ ಟಿಲ ಜನ ಚಾನರಿ ಹಾಲಗಲ್ಲ ಹೌಳದ ತುಟಿ ನೋಡರಿ ಹಾಲಗಲ್ಲ ಹೌಳದ ತುಟಿ ನೋಡರಿ ಬಣ್ಣ ಬಾವಿಸ ಕಳಿ ಸಿದ್ಧಾನ ಚಾನರೇ ಚಂದನಗಿರಿಯಾಗ ದೇವರ ಜನ ಚಾನರೇ ತಂದಿ ಹೆಸುರ ಬ್ರಹ್ಮ ದೇವ ಕೇಳರಿ ತಂದಿ ಹೆಸರ ಬ್ರಹ್ಮ ದೇವ ಕೇಳರಿ ತಾಯಿ ಸೂರೌನ ಟಿಲ ಜನ ಚಾನರಿ ತಾಯಿ ಸೂರೌನ ಟಿಲ ಜನ ಚಾನರಿ ಹಾಲಗಲ್ಲ ಹಾಲಗಲ್ಲ ಹೌಳದ ತುಟಿ ನೋಡರಿ ಬಣ್ಣ ಬಾವಿಸ ಕಳೆ ಕೇಳರಿ ಸಿದ್ಧಾರೊಳಗ ಸಿದ್ಧಾರೊಳಗ ಸಿದ್ಧಾನ वीरलिंगेश्वर महाराज की जय मुत्या माळिंगराय महाराज की जय 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 नम पार्वती शिव हर हर महादेव ಅಯ್ಯೋ ನನ್ನ ಕಂದ ಹುಟ್ಟಿ 10-13 ದಿವಸ ತೀರಿ ನಡೆಯಿತು. ನನ್ನ ಕಂದನ ಕರಿವೆಸರೇನು ಜನ್ಮೆಸರೇನು ಯಾವ ನಕ್ಷತ್ರದಲ್ಲಿ ಜನಿಸಿರುವನಂತ ಕೇಳಬೇಕಾದರೆ ಯಾರ ಬಾಯಿಂದ ಕೇಳಬೇಕು? ಅಯ್ಯೋ, ಯಾರಾದರೂ ಶಕುನ ಹೇಳುತ್ತಾ ಬಂದರೆ ಅವರು ತಕ್ಕ ದಕ್ಷವನ್ನು ಕೊಟ್ಟು ನನ್ನ ಕಂದನ ಶಕುನಾದರೂ ಕೇಳುತ್ತೇನೆ. ಯಾರಾದರೂ ಶಕುನ ಹೇಳುತ್ತಾ ಬರುವವರ ದಾರಿಯಾದರೂ ನೋಡುತ್ತಾ ನಾನು ಕುಳಿತುಕೊಳ್ಳುತ್ತೇನೆ. बुड बुड क्या नानो बुड बुड क्या नानो जगद बुड बुड क्या नानो ಮಲಯಾಳ ದೇಶದ ಬುಡ್ ಬುಡ್ ಕ್ಯಾನ ಹಕ್ಕಿಯ ಪಾನ ಕಟ್ಟುವೆನ ಮಲಯಾಳ ದೇಶದ ಬುಡ್ ಬುಡ್ ಕ್ಯಾನ ಹಕ್ಕಿಯ ಪಾನ ಕಟ್ಟುವೆನ ಚಂದನಗಿರಿಯ ಕಂದನ ಚತುನ ಹೇಳಲಿ ತಂದೆ ಚಂದನಗಿರಿಯ ಕಂದನ ಚತುನ ಹೇಳಲಿ ಬಂದೇನು ಬುಡ್ ಬುಡ್ಕ ನಾನು ಜಗದ ಬುಡ್ ಬುಡ್ಕ ನಾನು ಬುಡ್ ಬುಡ್ಕ ನಾನು ಜಗದ
ಬೆಳೆದ ಬುಡುಗುಡಿಕ ನಾನು. ಜಯ ಜಯವಾಗುತ್ತ ನಿಮಗೆ ಎಡಕಿನ ವಾಣಿಯಲ್ಲಿ ಎಡಗಣ ಹಾರಿತು, ಬಲಕಿನ ವಾಣಿಯಲ್ಲಿ ಬಲಗಣ ಹಾರಿತು. ಈ ಊರಿನಲ್ಲಿ ಅಕ್ಕಿ ಬಣ ಕಟ್ಟಿದ್ದೇನೆ, ಈ ವಾಣಿಯಲ್ಲಿ ಚಂದ್ರನಂತ ಕಂದನನ್ನು ಯಾರು ಹೊಡೆದಿರಮ್ಮ? ಹೊರಗ ಬುಡ್ಬುಡುಕಿನಂತೆ ದನಿ ಕೇಳಿ ಬರುತ್ತಿರುವುದು, ನಾನಾದರೂ ಹೊರಗೋಗಿ ನೋಡುತ್ತೇನೆ. ಜಯ ಜಯವಾಗುತ್ತ ನಿಮಗೆ. ಬುಡುಬುಡಕ್ಕ, ತಾಯಿ ನೀನು ಯಾವ ಊರಿನವನಪ್ಪ? ನಾನು ಇಲ್ಲೇ ನೆರೆಯಳ್ಳವನಮ್ಮ. ಬುಡುಬುಡಕ್ಕ, ತಾಯಿ ನನ್ನ ಕಂದನ ಸೆಕೊಣ ಹೇಳುತ್ತೇನೆ. ಬುಡುಬುಡಕ್ಕ, ಆಗಲಿ ತಾಯಿ ಹೇಳುತ್ತೇನೆ. ಬುಡುಬುಡಕ್ಕ, ತಾಯಿ ನನ್ನ ಮನೆಯಲ್ಲಿ ಬಾ, ಕುಳಿತುಕೊಳ್ಳು. ಬುಡುಬುಡಕ್ಕ, ಆಗಲಿ ಅಮ್ಮ. ತಾಯಿ ನಿನ್ನ ಕಂದನ ಸ್ತೋತಿ ಜನಿಸಿರೋನಮ್ಮ. ಬುಡುಬುಡಕ್ಕ, ತಾಯಿ ನೀನು ಅಕ್ಕಿ ಪಣ ಕಟ್ಟಿ ನೋಡುವನು. ನನ್ನ ಕಂದ ಹುಟ್ಟಿದ ಟೈಮ್ ಸಾಯ್ ಹೇಳಬೇಕೇಳು. ಬುಡುಬುಡಕ್ಕ, ಹೌದು ತಾಯಿ, ನಾನು ಗಣಿತ ಕಟ್ಟಿ ನೋಡಬೇಕಾದರೆ ನೀನು ನಿನ್ನ ಕಂದನ ಹುಟ್ಟಿರುವ ಸಮಯವಾದರೂ ಹೇಳಿದರೆ ನಿನಗೆ ಗಣಿತ ಕಟ್ಟಿ ನೋಡಲಿಕ್ಕೆ ಬರುವುದು. ಅದರ ಸಲುವಾಗಿ ಹೇಳಬೇಕು ಅಮ್ಮ. ಆಗಲಿ ತಾಯಿ. ಐತಾರ ಮಾಸಿ ಮೇಲೆ ಚತ್ತುರ ದೇಸಿ ರಾತ್ರಿ ಬಾದಾಗ ನನ್ನ ಕಂದ ಜನಿಸಿರುವ ನೋಡು. ಬುಡುಬುಡಕ್ಕ, ಆಗಲಿ ಅಮ್ಮ, ನೋಡುತ್ತೇನೆ. ಆಗಲಿ ನೋಡು. ಬುಡುಬುಡಕ್ಕ, ಸಿವಿಣಿ ಭರಣಿ ರೋಣಿ ಬಿರ್ಕ ಧನಿಷ್ಠ ರಿಷ್ಠ. ತಾಯಿ ಬುಡುಬುಡಕ್ಕ, ನಿನ್ನ ಕಂದನ ಹುಟ್ಟಿರುವ ನಕ್ಷತ್ರವು ಸುಮಾರು ಇರುವುದಮ್ಮ. ಏನು ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರಿರುವುದೇನು? ಬುಡುಬುಡಕ್ಕ, ಹೌದು ತಾಯಿ, ಹೌದು. ಬುಡುಬುಡಕ್ಕ, ಬೇಡಿದವರಿಗೆ ಬೇಕಾದು ಕೊಡುತ್ತೇನೆ, ಬಂಗಾರ ಆಕಳ ಮಾಡಿ ದಾನ ಮಾಡುತ್ತೇನೆ. ಇನ್ನೊಮ್ಮೆ ಗಣಿತ ಕಟ್ಟಿ ನೋಡು. ಬುಡುಬುಡಕ್ಕ, ತಾಯಿ ಬುಡುಬುಡಕ್ಕ, ನಿನ್ನ ಕಂದನಿಗೆ ಮತ್ತಾವ ತೋಟಕ ನಡೆಯುವುದಲ್ಲಮ್ಮ. ಬುಡುಬುಡಕ್ಕ, ತಾಯಿ ಮತ್ತೇನು ಮಾಡಬೇಕು? ಬುಡುಬುಡಕ್ಕ, ತಾಯಿ ಬುಡುಬುಡಕ್ಕ, ನಿನ್ನ ಕಂದನ ಅರಣ್ಯದಲ್ಲಿ ಐದು ಕಡಿದು ಬಂದರೆ ತಾಯಿ ತಂದೆ ಬಿಡಾಕಾರ ಹೊರಗೋದಮ್ಮ. ಛೀ ಮೂರ್ಖ, ಬುಡುಬುಡಕ್ಕಿನ ಮಾತ ಬುಡುತ್ತಲವೇ ಸುಳ್ಳ. ಡೋಸ್ಗೆಲಿ ಹೆಂಡತಿ ಹಾಸಿಗೆಲಿ ಸತ್ತರೆ ನಿನ್ನ ಸೆಕೊಂಡು ನಿನಗೆ ಗೊತ್ತಿಲ್ಲ ಮೂಳ. ನನ್ನ ಕಂದನ ಸೆಕೊಂಡು ನೀನೇನು ಬಲ್ಲಿ? ನಿನ್ನನ್ನು ಕರೆಸಿದ್ದೆ ನಂದೇ ತಪ್ಪಾಗಿರುವುದು. ನನ್ನ ಅಣ್ಣನಾದ ನಾರಾಯಣನು ನೀಲಿ ಮುತ್ತಿನ ಹೊತ್ತಿಗೆ ಓದುವನು. ಉಂಡ ಊಟ ಕಂಡ ಕೆಲಸ ಪಾತಾಳ ಬೇರೆ ಕೈಲಾಸ ಸುದ್ದಿ. ಒಡದ ದೇವರನ್ನು ಹಿಡಿದ ಕೊಡುವನು, ಕೊಡು ನಿಲ್ಸ ನನ್ನನ್ನು ಹೇಳುವನು. ನಿನ್ನನ್ನು ಕರೆಸಿದ್ದೆ ನಂದೇ ತಪ್ಪಾಗಿರುವುದು ಮೂಲ. ನನ್ನ ಮನೆಯಲ್ಲಿ ಅರಗಾಸ ನಿಲ್ಲಬೇಡ ಮೂಳ. ನನ್ನ ಮನೆ ಬಿಟ್ಟು ಹೊರಟೋಗಿಲ್ಲಿಂದ. ಏನಮ್ಮ, ನಾನಾಗೆ ಬಂದ್ರೆ ನಿನ್ನ ಕಂದನ ಶಕುನ ಹೇಳಿರುವೆನು. ನೀನಾಗೆ ಕರೆದಾಗಲೇ ನಾನು ಬಂದು ನನ್ನ ಹೊತ್ತಿನ ನಂಬದಿದ್ದರೆ ನಮ್ಮ ತಾಯಿ, ಇಲ್ಲದ್ರೆ ಬಿಟ್ಟು ಬಿಡು. ನನ್ನ ದಕ್ಷಿಣ ಅಂತ ಬಗಳಬೇಡ, ಮತ್ತೊಮ್ಮೆ ಮುಖಸ ತೋರಬೇಡ. ನನ್ನ ಮನೆಯಲ್ಲಿ ಅರಗಾಸ ನಿಲ್ಲಬೇಡ ಮೂಳ, ಹೊರಟೋಗಿಲ್ಲಿಂದ. ಹೋಗಿ ಬರುತ್ತೇನೆ. ಅಯ್ಯೋ, ಆ ಬುಡುಬುಡಿಕೆಯನ್ನು ಕರೆಸಿ ನನ್ನ ಕಂದನ ಶಕುನ ಕೇಳಿದರೆ ಇಂಥ
13 ದಿವಸದ ಕಂದನನ್ನು ಅರಣ್ಯದಲ್ಲಿ ಒಯ್ದು ಕಡಿದು ಬಂತು ನೋಡ್ತಿರುವ ಇರಲಿ ಇರಲಿ, ನನ್ನ ಕಂದನ ಶಕುನ ಕೇಳುವವರೆಗೆ ನನ್ನ ಮನಸ್ಸಿನಲ್ಲಿ ನನ್ನ ಅಣ್ಣನು ನೀಲಿಮುತ್ತಿನ ಹೊತ್ತಿಗೆ ಓದುವನು. ಉಂಡ ಊಟ ಕಂಡ ಕನಸ ಪಾತಾಳದ ಬೇದ ಕೈಲಾಸ ಸುದ್ದಿ. ಒಡೆದ ದೇವರನ್ನು ಹಿಡಿದುಕೊಳ್ಳುವನು, ನನ್ನು ಹೇಳುವನು. ನನ್ನ ಅಣ್ಣನು ಅಂತವನಿರಲಕ್ಕಾಗಿ ನನ್ನ ಅಣ್ಣನನ್ನು ಕರೆಸಿ ನಾನು ನನ್ನ ಕಂದನ ಶಕುನಾದರೂ ಕೇಳುತ್ತೇನೆ. ನನ್ನ ಅಣ್ಣನನ್ನು ಕರೆಸಿಕೊಳ್ಳಬೇಕಾದರೆ ಯಾರ ಕೈಲಿ ಹೇಳಿ ಕರೆಸಿಕೊಳ್ಳಬೇಕು? ಅಯ್ಯೋ, ಹೌದು ಹೌದು, ಮೇಲಿಂದ ಮೇಲೆ ಬೋಗಾರಕ್ಕ ಅಣ್ಣ ಬಂದೋಗುವನು. ಅವನು ಬಂದ ಮೇಲೆ ಅವನ ಕೈಲಿ ಹೇಳಿ ಕಳಿಸಿ ನನ್ನ ಅಣ್ಣನನ್ನು ಕರೆಸಿಕೊಳ್ಳುತ್ತೇನೆ. ಆ ಬೋಗಾರ ಕಾರಣ ಬರುವ ದಾರಿ ಅದನ್ನು ನೋಡುತ್ತಾ ನಾನು ಕುಳಿತುಕೊಳ್ಳುತ್ತೇನೆ. ನಂಬಬೇಡ, ಜೀವ ಹೋದರೂ ಹೆಂಗಸರನ್ನು ಎಂದಿಗೆ ನೀನು ನಂಬಬೇಡ, ಬೇಡ ನಂಬಬೇಡ. ಮೊದಲು ಬಾರಿಗೆ ನೋಡಿದಾಗ ಮುಸು ಮುಸು ನಗುತ್ತ ಮನ ಸೆಳೆವಾಗ, ಮೊದಲು ಬಾರಿಗೆ ನೋಡಿದಾಗ ಮುಸು ಮುಸು ನಗುತ್ತ ಮನ ಸೆಳೆವಾಗ, ನಾಯ ಹಾಗೆ ಹಿಂಬಾಲಿಸುವೆ, ನಾಯ ಹಾಗೆ ಹಿಂಬಾಲಿಸುವೆ, ತಾಳಿ ಕಟ್ಟುವೆ, ಕೆಟ್ಟ ಹೋಗುವೆ, ಗುಲಾಮನಂತೆ ಕೈಯ ಕಟ್ಟು, ಬೇಡ ನಂಬಬೇಡ. ಜೀವ ಹೋದರೂ ಹೆಂಗಸರನ್ನು ಎಂದಿಗೆ ನೀನು ನಂಬಬೇಡ, ಬೇಡ ನಂಬಬೇಡ. ರಾವಣ ಸತ್ತನು ಸೀತೆಯುಂದ ಗೀತಕತೆ, ರಾವಣ ಸತ್ತನು ಸೀತೆಯುಂದ ಗೀತಕತಿದ್ದನು ದ್ರೌಪದಿಯುಂದ, ರಾವಣ ಸತ್ತನು ಸೀತೆಯುಂದ ಗೀತಕತಿದ್ದನು ದ್ರೌಪದಿಯುಂದ. ವಿಶ್ವಾಮಿತ್ರ ಮೇನಗೆಯುಂದ, ವಿಶ್ವಾಮಿತ್ರ ಮೇನಗೆಯುಂದ, ನಾನು ಕೆಟ್ಟನು ಹೆಣ್ಣಿನಿಂದಲೇ ನೀನು ಹಾಗೆ ಆಗಬೇಡ, ಬೇಡ ನಂಬಬೇಡ. ಜೀವ ಹೋದರೂ ಹೆಂಗಸರನ್ನು ಎಂದಿಗೆ ನೀನು ಬೇಡ ನಂಬಬೇಡ. ಇವತ್ತಂತೂ ಬಳಿ ಅಪಾರಲಿಲ್ಲ. ತಾಯಿ ಸೂರಮ್ಮ ದೇವಿ ಮನೆಗೆ ಹೋಗಿ ಒಂದು ಚರಿಗೆ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಂಡು ಹೋಗುತ್ತೇನೆ. ಅಮ್ಮ ಸೂರಮ್ಮ ದೇವಿ. ಯಾರು? ಕಾರಣವೇನು? ಹೌದಮ್ಮ ತಾಯಿ. ಕಾಳಣ್ಣ, ನೀರಾದ್ರೂ ತರ್ತೇನೆ, ಸ್ವಲ್ಪ ನಿಲ್ಲು ಕಾಳಣ್ಣ. ಆಗಲೇ ಮಾತಾಯಿ. ಕಾಳಣ್ಣ, ತಾಯಿ ನೀರಾದ್ರೂ ತೆಗೆದುಕೊಳ್ಳು ಕಾಳಣ್ಣ, ಕೈಕಾಲು ಮಜ್ಜರಾದ್ರೂ ಮಾಡಿಕೊಳ್ಳು ಕಾಳಣ್ಣ. ಆಗಲೇ ಮಾತಾಯಿ.
ಕಾಳಣ್ಣ ತಾಯಿ ಮನೆಯಲ್ಲಿ ಕಂಬಳ ಹಾಸಿದ್ದೇನೆ, ಕುಳಿತುಕೊಳ್ಳು ಕಾಳಣ್ಣ. ಆಗಲೇ ಮಾತಾಯಿ. ಕಾಳಣ್ಣ ತಾಯಿ ನೀವೆಲ್ಲ ಆರಾಮದಿಂದ ಕಾಳಣ್ಣ? ನಾವೆಲ್ಲ ಆರಾಮದ ನಮ್ಮವ್ವ, ನೀವೆಲ್ಲ ಆರಾಮದ್ರೆ ಮಾತಾಯಿ. ನಾವೆಲ್ಲ ಆರಾಮದಿಂದ ಕಾಳಣ್ಣ. ಕಾಳಣ್ಣ ತಾಯಿ ಯಾವಾಗಲೂ ಬಿಸಿಲಾಗೋದ್ರಲ್ಲೂ ಬರುವನು, ಇವತ್ತು ಯಾಕೋ ಬಿಸಿಲು ಮಾಡಿದ ಕಾಳಣ್ಣ. ಏನ್ ಮಾಡ್ತೀಯ ನಮ್ಮವ್ವ, ಬರುವಾಗ ಹಾದ ಗಾಡಿ ಒಂದು ಪಂಚರ್ ಆಯ್ತು, ಬಸ್ಸು ಯಾವ ಸಿಗ್ಲಿಲ್ಲ, ಅದಕ್ಕೆ ತಡ ಆಯ್ತಾ ಮಾತಾಯಿ. ಎಲ್ಲಿ ಬಿಡು ಕಾಳಣ್ಣ. ಕಾಳಣ್ಣ ತಾಯಿ ನಾನು ಸೂರ್ಯಪ್ರಕಾಶ ಮಗ ನೋಡಿದ್ರೆ ನೋಡು ಕಾಳಣ್ಣ. ಆಗಲೇ ಮಾತಾಯಿ. ಬಾರೋ 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 ಬಾರೋ. ಏನು ರೂಪ ಅಂತ ಕಂದಾದ ನಮ್ಮವ್ವ. ಹಾಲಗಲ್ಲ ಅವಳು ತುಟಿ ಬತ್ತಿಸ್ ಬಣ್ಣ ಬಾವಿಸ್ ಕಳಿ, ಸೂರ್ಯನ ವರ್ಣ ಚಂದ್ರನ ಕಿರಣ, ಸುತ್ತಮುತ್ತ ಬ್ರಹ್ಮದವನೇ ಹೋತ ನೋಡ ನಮ್ಮವ್ವ. ಕಾಳಣ್ಣ ತಾಯಿ ತಂದಿಗೆ ಹೋಗ್ತಿರ್ಬೋದು ನೋಡು ಕಾಳಣ್ಣ. ಕಾಳಣ್ಣ ಎಷ್ಟು ಕಂದ ರೂಪ ಅಂತ ಅದ ನಮ್ಮವ್ವ. ಹೌದು ಕಾಳಣ್ಣ. ನಾನ್ ನೋಡಿ ನಗಲಕತ್ತ ನಮ್ಮವ್ವ. ಹೌದು ಕಾಳಣ್ಣ. ಏ ಬರ್ತೇನ ನಮ್ ಜೋಡಿ. ಏವಾ ಕಾಳಣ್ಣ ಏವಾ ಕಾಳಣ್ಣ ಮೂಗಿಡ್ದಲ್ಲ ನಮ್ಮವ್ವ ಮೂಗ. ಏ ಯವ ಮೂಗಿಡ್ದಲ್ಲ ನಮ್ಮವ್ವ. ಕಾಳಣ್ಣ ಚೇಷ್ಟ ಮಾಡ್ತಿರ್ಬೋದು ನೋಡು ಕಾಳಣ್ಣ. ಟೆಸ್ಟ್ ಮಾಡ್ತಾನ ನನ್ನ ಮೂಗೆ ಕಿತ್ತಿದ್ದಲ್ಲ. ಕಾಳಣ್ಣ ನಾಷ್ಟ ಆಗ್ಯಾದ್ರಿ, ಚಾ ಇಲ್ಲ ಮಾಡ್ಲಕ್ ಹೋಗ್ಯಾರಿ. ತಂಡ್ಯಾಗ ಕ್ವಾಟ್ರ್ ಬಿಡ್ತಾರ ತಿಳಿದ್ರೇನು ಕಾಳಣ್ಣ? ತಾಯಿ ನನ್ನ ಕಂದನನ್ನು ನಿನ್ನ ಮನೆಗೆ ಒಯ್ಯ ಅಪೇಕ್ಷೆ ಇರುವುದನ್ನ ಕಾಳಣ್ಣ. ಇಂತ ಕಂದ ನಮ್ಮ ಮನ್ಯಾಗ ತಗ್ತದ ನಮ್ಮವ್ವ. ನಾವು ಬಡವರು, ನೀವು ಶ್ರೀಮಂತರು. ಕಾಳಣ್ಣ ತಾಯಿ ನನ್ನ ಕಂದ ನಿನ್ನ ಹೊಂದ ವರ್ಷಲ ಒಳಗೆ ಬಲಗಾಲಿಟ್ಟರೆ ಬಂದ ಕಂಟಕ ಬಯಲಾಗುವುದು. ಬಳ್ಳಿಯೆಲ್ಲ ಹೊಡಿತಾರ ತೋರ ನಮ್ಮವ್ವ. ಹಾಗಿಲ್ಲ ಕಾಳಣ್ಣ, ನನ್ನ ಕಂದ ನಿನ್ನ ಹೊಂದ ವರ್ಷಲ ಒಳಗೆ ಬಲಗಾಲಿಟ್ಟರೆ ಬಂದ ಕಂಟಕ ಬಯಲಾಗುವುದು, ಎಡಗಾಲಿಟ್ಟರೆ ಕೆಡಗಾಲ ಸಹ ಬಯಲಾಗುವುದು ಕಾಳಣ್ಣ. ಇಂತ ರೂಪದ ಕಂದದ ನಮ್ಮವ್ವ. ಕಾಳಣ್ಣ ತಾಯಿ ನನ್ನ ಕಂದ ಭಗವಂತನ ಕಾರಿಕವರ ಪ್ರಸಾದದಿಂದ ಹುಟ್ಟುವ ಮಗುವಿರುವ ನೋಡು ಕಾಳಣ್ಣ. ಹೌದಾ ನಮ್ಮವ್ವ. ಹೌದು ಕಾಳಣ್ಣ. ಇನ್ನ ಸಣ್ಣವ್ರ ದೇವ್ರಿ ನಾವು. ಏ ಬ್ಯಾಡ್ರಿ, ಇನ್ನ ಹಾಲು ಕುಡಿಯವ್ರ ದೇವ್ರಿ. ನಮ್ದು ಇಲ್ಲೇ ಕಣ್ಣೂರ ಹಿಡಿಯ ನಮ್ಮವ್ವ. ಹಿಡಿ ಕೂಸಿ ನಿನ್ನ ಕೈ ಹಾಕೊಂಡ ಸ್ವಲ್ಪ ಹಳಾಳೆ ಆಗ್ತದ, ಬಳಿ ವ್ಯಾಪಾರ ಒಂದಾಗಿಲ್ಲ. ಹಿಡಿಯ ನಮ್ಮವ್ವ. ಯಾಕ ಅಣ್ಣ? ಮಾಡ್ತೀಯ ನಮ್ಮವ್ವ, ಬಳಿ ವ್ಯಾಪಾರ ಒಂದಾಗಿಲ್ಲ ಇವತ್ತ. ಕಾಳಣ್ಣ ತಾಯಿ ಏನ್ ಮಾಡ್ತಿರ್ವೆ ಕಾಳಣ್ಣ? ಏನಿಲ್ಲ ನಮ್ಮವ್ವ, ತುಡ್ಗಿನ ಗಂಟದ ನಮ್ಮವ್ವ. ಮನ್ಯಾಗ ಹೆಣ್ಮಕ್ಳು ತುಡ್ಗಿಲಿ ಇಟ್ಟಿರ್ತೇವು ಕಾಳಣ್ಣ. ತಾಯಿ ನೀನು ಬಡವ, ಕೊಟ್ಟಾಗಿಂತ ಹೆಚ್ಚಿಗೆ ಆಯ್ತು ಕಾಳಣ್ಣ, ಬೇಡ ಕಾಳಣ್ಣ. ಹಂಗ ಮಾಡಬಾರ್ದ ನಮ್ಮವ್ವ. ಕಾಳಣ್ಣ ಬೇಡ ಕಾಳಣ್ಣ. ಮಾಡ್ಕೋಬಾರ್ದ ನಮ್ಮವ್ವ. ಕಾಳಣ್ಣ ನೀನು ಕೊಟ್ಟಾಗಿಂತ ಹೆಚ್ಚಿಗೆ ಆಯ್ತು ಕಾಳಣ್ಣ, ಬೇಡ ಕಾಳಣ್ಣ. ಅಲ್ಲಕ್ ಹೋಗ್ಬಾರ್ದ ನಮ್ಮವ್ವ. ಕೂತ್ ಬಂದೆಲ್ಲ ಏನಂದಾರು, ತಾವ್ರ ಮನಿ ಬಳಗಾರ ಬಂದಾಗ ಕಾಲೆಗಲೆ ನೋಡು ಹೋದ ಹಾಂಟೆ ನಮ್ಗ ಅಂದಾರ ನಮ್ಮವ್ವ. ಕಾಳಣ್ಣ ತಾಯಿ ನಾನು ಅಲ್ಲ ಕಾಳಣ್ಣ, ನನ್ನೂರಿನವರೇನು ಹಾಗೇನು ಅನ್ನವರಲ್ಲಿ ನೋಡು ಕಾಳಣ್ಣ. ಮುಂದೆ ಯಾರು ಅನ್ನಲ್ಲ ನಮ್ಮವ್ವ, ಹಿಂದತ್ತಾರ ಹಾಗೇನು ಅನ್ನಲ್ ನೋಡು ಕಾಳಣ್ಣ. ಹಂಗೆಲ್ಲ ಮಾಡ್ಕೋಬಾರ್ದ ನಮ್ಮವ್ವ. ಕಾಳಣ್ಣ ಬೇಡ ಕಾಳಣ್ಣ. ತಮ್ಮ ನಮ್ಮವ್ವ ಇನ್ನ ಎಲ್ಲಿದೆ ತುಡ್ಗಿನ ಗಂಟದ ತಮ್ಮ ನಮ್ಮವ್ವ ಕೊಡ್ತೀನಿ. ಬೇಡ ಕಾಳಣ್ಣ. ಮಾಡಬಾರ್ದ ನಮ್ಮವ್ವ. ಬೇಡ ಕಾಳಣ್ಣ. ಹಿಡೋ 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 ಹಿಡೋ. ಬೇಡ ಕಾಳಣ್ಣ. ಖುಷಿ ಆಯ್ತು ನೋಡ ನಮ್ಮವ್ವ. ಹೌದು ಕಾಳಣ್ಣ. ಕಾಳಣ್ಣ ತಾಯಿ ನನ್ನ ತವರ ಮನೆ ಬೆಳಗಾರ ಕಾಳಣ್ಣನು ನನ್ನ ಕಂದನ ಅಂಗಿ ಟಿಪಿಗೆ ಸಲುವಾಗಿ 501 ರೂಪಾಯಿ ಕೊಟ್ಟಿರುವನು. ಅವನಿಗೆ ಅದನ್ನು ರಾಯಿ ನುಡಿಸಿದ್ದ, ಜ್ಯೋತಿಷ ಅನಿಸಿದ್ದ, ವನ್ಯಕ ನುಡಿಸಿದ್ದ, ಕೋಣೂರು ಕರೆಸಿದ್ದ. ಇಲ್ಲಿ ವಾಸ ಮಾಡಿದಂತ ರೇಣುಕ ಎಲ್ಲಮ್ಮ ಇನ್ನಷ್ಟು ಬಳಿ ಹಚ್ಚಿ ವ್ಯಾಪಾರ ಅಂತ ಭಗವಂತಲ್ಲಿ ಬೇಡ್ಕೊಳ್ಳುತ್ತೇನೆ. ನಾವು ಹೋಲಿಯವ ಕಾಳಣ್ಣ ತಾಯಿ ನಂದೊಂದು ವಿಷಯ ಇರುವುದು ಕಾಳಣ್ಣ. ಏನ ನಮ್ಮ ಬಂದಾಕಾರ ಬರೇ ವಿಸಾ ಕಸಾರ ಹೋತಿರ ನಮ್ಮ ಕಾಳಣ್ಣ ತಾಯಿ. ನನ್ನ ಕಂದನ ಶಕುನ ಕೇಳಿರುವನ ಕಾಳಣ್ಣ.
ಈ ಕಂದೊಂದು ಸಕಡ ಕೇಳಿದಿ ನಮ್ಮವ್ವ ಹೌದು ಕಾಳಣ್ಣ. ಏನ್ ಮಾಡ್ತೇವ ಕಾಳಣ್ಣ, ತಾಯಿ ಆ ಬುಡುಬುಡಿಕೆನನ್ನು ಕರೆಸಿ ಕೇಳಿದರೆ ಏನ್ ಹೇಳ್ದೇವ? ಇಂಥ 13 ದಿವಸದ ಕಂದನನ್ನು ಅರಣ್ಯದಲ್ಲಿ ಒಯ್ದು ಕಡಿದು ಬಂದು ನೋಡ್ತಿರುವನು ಕಟುಕ. ಯಾರವ ಬುಡುಬುಡಿಕೆ ಕಾಳಣ್ಣ. ಕಾಳಣ್ಣ, ದೌಡ್ ಬಂದನ ನಮ್ಮವ್ವ. ಹೌದು ಕಾಳಣ್ಣ. ಕುಂಡ್ರಬೇಕಿತ್ತ ನಮ್ಮವ್ವ. ಕಾಳಣ್ಣ ಮುಂಜಾನೆ ಜಲ್ದಿ ಬಂದ್ರು ನೋಡು ಕಾಳಣ್ಣ. ಜರ ಕುಂಡ್ರಬೇಕಿತ್ತ ನಮ್ಮವ್ವ. ಕಾಳಣ್ಣ ಹಾಗೆ ಬೇಗನೆ ಹೋದ್ ನೋಡು ಕಾಳಣ್ಣ. ಕಾಳಣ್ಣ, ಕಾಳಣ್ಣ, ತಾಯಿ ನಿನ್ನ ಕಂದನ ಶಕುನ ಕೇಳುತ್ತೇನೆ ಕಾಳಣ್ಣ. ಇನ್ನ ಸಕಡ ಕೇಳಕ್ಕೆ ನಮ್ಮವ್ವ. ಹೌದು ಕಾಳಣ್ಣ. ಕಾಳಣ್ಣ, ತಾಯಿ ನೀನು ಇಲ್ಲಿಂದ ಹೋದ ಕೂಡಲೇ ನನ್ನ ಅಣ್ಣನಿಗೆ ಭೇಟಿಯಾಗಿ ಏಕೆ ಕಾಳಣ್ಣ? ನೋಡಿಲಿ ಕಾಳಣ್ಣ, ತಾಯಿ ನೀಲಿ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಂದ ಕಾಳಣ್ಣ. ಹಿಂಗೆಲ್ಲ ಮಾಡ್ತಾನೆ. ಊಟ ಕಂಡ ಕನಸ ಪಾತಾಳ ಭೇದ ಕೈಲಾಸ ಸುದ್ದಿ ಹಿಂದದು ಮುಂದದು ಎಲ್ಲ ಹೇಳ್ತಾನ ನಮ್ಮವ್ವ. ಹೌದು ಕಾಳಣ್ಣ, ಎಲ್ಲ ಹೇಳ್ತಿರೋ ಕಾಳಣ್ಣ. ಅಂತ ಮನುಷ್ಯ ಕಾಣಿಸಲ್ಲ ನಮ್ಮವ್ವ. ಕೆಟ್ಟ ಕೊಟ್ಟದ ನಮ್ಮ ಇಲ್ಲ ಕಾಳಣ್ಣ, ಎಲ್ಲ ತರ ಹೇಳೋ ಕಾಳಣ್ಣ. ಅವ್ನ ಸೂತಿನೇ ತೆಗಿಬೇಡ ನಮ್ಮವ್ವ. ಇಲ್ಲೇ ಆ ಬೆಲಕಳಿ ಪೂಜಾರಿ ಬಂದನ. ಪೂಜಾರಿಗೆ ಇಲ್ಲಿ ಪೂಜಾರಿಗೆ ಯಾರಿಗೆ ಕೇಳ ನಮ್ಮವ್ವ. ಕಾಳಣ್ಣ, ತಾಯಿ ಆ ಬುಡುಬುಡುಕಿನನ್ನು ಕರೆಸಿ ಕೇಳಿದರೆ ಈ ತರ ಹೇಳಿರುವನು. ಈ ಪೂಜಾರಪ್ಪನನ್ನು ಕರೆಸಿ ಕೇಳಿದರೆ ಯಾವ ತರ ಹೇಳುವನು ಏನು? ಕಾಳಣ್ಣ, ತಾಯಿ ನೀನು ಇಲ್ಲಿಂದ ಹೋದ ಕೂಡಲೇ ನನ್ನ ಅಣ್ಣನಿಗೆ ಭೇಟಿಯಾಗಿ ನಮ್ಮವ್ವ. ಕಾಳಣ್ಣ, ಒಟ್ಟೆ ನಿಮ್ಮ ಅಣ್ಣ ಸರ್ ತೆಗಿಬೇಡ ನಮ್ಮ ನಿಮ್ಮ ಅಣ್ಣ ಸರ್ ನನಗೆ ಹಿಂದೆ ಚಾಲು ಆಗ್ತದವ. ಕಾಳಣ್ಣ, ತಾಯಿ ತಾಯಿ ಇದ್ದರೆ ತವರಚ್ಚು, ಹೌದವ. ತಂದೆ ಇದ್ದರೆ ಬಳಗೆಚ್ಚು. ಹೌದವ. ತಾಯಿ ತಂದೆ ತೀರಿ ಹೋದ ಮೇಲೆ ತಾಯಿ ಅಂದರೆ ನನ್ನ ಅತ್ತಿಗೆ, ಹೌದವ. ತಂದೆ ಅಂದರೆ ನನ್ನ ಅಣ್ಣ. ಕೊಟ್ಟದ ನಮ್ಮವ್ವ. ಅವನ ಪಟ್ಟಕಾಯ ಕಾಡಿ, ಅವನ ಮೀಸೆ ಕಾಡಿ, ಅವನ ಕಾಲ್ ನೋಡು ಕಾಲ ಆನಿ ಕಾಲಾಗ ಬಾಡನ ಮಗನು. ಕಾಳಣ್ಣ, ತಾಯಿ ನೀನು ಒಬ್ಬ ನನ್ನ ತಮ್ಮನ ಸರಿ ಸಮನ ಕಾಳಣ್ಣ ಇರುವೆ. ನನ್ನ ವಿಷಯನ್ನು ನೀನು ಹೋಗಿ ಹೇಳದಿದ್ದರೆ ಮತ್ತಾರು ಹೇಳುವರು ಅಪ್ಪ, ಮತ್ತಾರು ಹೇಳುವರಪ್ಪ. ಹೋಗಿ ಹೇಳಬೇಕ ನಮ್ಮವ್ವ. ಕಾಳಣ್ಣ, ತಾಯಿ ನೀನು ಹೋಗದಿದ್ದರೆ ಏನಾಯ್ತು ಕಾಳಣ್ಣ? ನಿಮ್ಮ ಮನೆಯಲ್ಲಿರುವ ಹೆಣ್ಣು ಮಕ್ಕಳಿಗಾದ್ರೂ ಕೊಟ್ಟುಗಳು ಹೇಳಕ್ಕೆ ಕಾಳಣ್ಣ. ನಮ್ಮನೇನ ಹೆಣ್ಮಕ್ಳು ಹೊಸ್ತರ ಕಾಲ ಹೊರಗೆ ಇಟ್ಟಿಲ್ಲ. ನಮ್ಮ ಬಿಸಿಲಾಗೆ ಅವ್ರಿಗೆ ಹೋಗಿಲ್ಲ. ನಾನೇ ಹೋಗಿ ಹೇಳ್ತೀನಿ ಮಾತಾಯಿ. ಆಗಲಿ ಕಾಳಣ್ಣ. ಕಾಳಣ್ಣ, ತಾಯಿ ನಿನ್ನ ಬಡತನ ಬಳಿ ಯಾವಾರದಲ್ಲಿ ಮರೆಯಬೇಡ ಕಾಳಣ್ಣ. ಹೋದ ಕೂಡಲೇ ಹೇಳು ನೋಡು ಕಾಳಣ್ಣ. ಇಲ್ಲ ನಮ್ಮ ಮರಿಲಾರ್ದೆ ಹೋಗಿ ನಿಮ್ಮ ಅಣ್ಣನಿಗೆ ಭೇಟಿಯಾಗಿ ನೀಲ ಮುತ್ತಿನ ಹೊತ್ತಿಗೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತೀನಮ್ಮ. ನಾನು ಹೋಗಿ ಬರ್ತೇನೆ. ಆಗಲಿ, ಹೋಗಿ ಬಾ ಕಾಳಣ್ಣ. ಬೆಳೆಗಾಳು ತಂದ ಕಣ್ಣೂರಿನ ಬಳಗರ, ಬಳೆಗಾಳು ತಂದಿನ ಗಂಗೋಗೌರವ ನೀವು ಬರ್ರಿ, ಬಳೆಗಾಳು ತಂದಿನ ನಿಂಬೆವು ನೀವು ಬರ್ರಿ. ಬಳೆಗಾಳು ಆಹಾ ಬಳೆಗಾಳು, ಓಹೋ ಬಳೆಗಾಳು ತಂದಾನ ಕಣ್ಣೂರಿನ ಬಳಗರ, ಬಳೆಗಾಳು ತಂದಾನ ಕಣ್ಣೂರಿನ ಬಳಗರ. ಅಯ್ಯಪ್ಪ
ತಾಯಿ ಸೂರಮ್ಮ ದೇವಿ ಕಂದನ ರೂಪದಾಗ ಖುಷಿದಾಗ ಹಂಗೆ ನಮ್ಮ ಗಾಡಿ ಗೌಡ್ರ ಮ್ಯಾಗೆ ಗೌಡ್ರು ನೋಡಿದ್ರೆ ನಮ್ಮ ಟೆಪಿಗೆ ಒತ್ತಾಡಿ ನಮ್ಮ ಚಸ್ಮಾ ಒತ್ತಾಟಿ ನಾವು ಒತ್ತಾಟಿ ಇಲ್ರಿ ಗಟ್ಟಿ ಧೈರ್ಯ ಮಾಡಿ ತಾಯಿ ಸೂರಮ್ಮ ದೇವಿ ಹೇಳಿದ ಮಾತು ಹೇಳಿ ನಮ್ಮ ಮನೆ ಕಡೆ ಹೋದ್ರಾಯ್ತ್ರಿ. ನಮಸ್ಕಾರ ರೀ. ನಮಸ್ಕಾರ ಕಾರಣ ನಮ್ಮ ಕಡೆಗೆ ಬಂದಿರುವೆ. ಮತ್ತೇನು ತಂದ್ರಿ ಹೊಸ ಸುದ್ದಿ? ಮತ್ತೆ ಬಳಿ ವ್ಯಾಪಾರ ಮಾಡಕ್ ಚಂದನಿರಿ ಹೋಗಿದ್ರಿ ಬಾಬಾ. ಏನು ಚಂದನಿ ಹೋಗಿದ್ದೆ? ಚಂದನಗಿರಿಯಲ್ಲಿ ಏನು ಚಲ್ಲಾಟ ನಡೆದ? ಕತ್ತಿ ಬಳಗಾರ ತಾಯಿ ಸೂರಮ್ಮ ದೇವ್ರಿಗೆ ಬಾಳ ಭಾರಿ ಆಗಿದೆ ರೀ ಕೆಲಸ. ನೀನು ಏನ್ ಹೇಳ್ಬೇಕಿರೋದು ಅಷ್ಟೇ ತಿಳ್ಸ. ಕತ್ತ ತಾಯಿ ಸೂರಮ್ಮ ದೇವ್ರಿಗೆ ಬಾಳ ಚಲೋ ಮಾಡಿ ನೋಡ್ರಿ ದೇವ್ರ. ಏನ್ ಹೇಳ್ಬೇಡ, ಸೂರ್ಯ ಪ್ರಕಾಶ್ ಅಂತ ನಮ್ಮ ಮಗನ್ ಹಡ್ದಾರಿ ತಾಯಿ ಸೂರಮ್ಮ ದೇವ್ರಿಗೆ ಬಾಬಾ. ನನಗೇನು ಮಾಡಂದೆ? ಆ ಕಂದನ ಸಕಣ ಕೇಳು ಸಲೋಗ್ರಿ ಬಾಬಾ. ಬುಡ್ಬಿಡಿಕಾಗ್ರಿ ಬಾಬಾ. ಕತ್ತ ಮಗನೇ, ಮುಂದೆ ಏನಾಯ್ತು? ಆ ಬಾಡನ ಮಗ ಬುಡ್ಬಿಡಿಕಾರಿ ಆ ಕೂಸಿನ ಅರಳದ ಕಡಬ ಅಂತತ್ರಿ ಅವ್ರು ಆಯ್ ಟೂಪ ಒಂದು. ಕಾರಣ ಆ ಕೂಸಿನ ಹಣೆ ಬರಲ್ಲ, ಹಂಗೆ ಬರಲ್ಲ, ಯಾರು ಮಾಡಬೇಕು? ಕತ್ತ ಮಗನೇ, ಮತ್ತೊಂದು ಪಾನ ತಿರುಗಿ ನೋಡ್ಬೇಕಿಲ್ರಿ ರಾಯ್ ಟೂಪ ಒಂದು. ಕತ್ತೆ ಮತ್ತೊಂದು ಪಾನ ತುರಿದ್ರೇನೋ, ಇನ್ನೊಂದು ಪಾನ ತುರಿದ್ರೇನೋ? ಕತ್ತ ಮಗನ ಬಾಬಾರಿ, ಆ ಬಾಡನ ಮಗನಿಗೆ ಬುಡ್ಬಿಡಿಕಾಯಿ ಬೇದ್ರೆ ನಿಮ್ಗೆ ಸಿಟ್ಟು ಬರ್ಲಾತದ್ರಿ. ಕಾರಣ ನೀಲಿ ಮುತ್ತಿನ ಹೊತ್ತಿಗೆ ಹೋದವರು ಅಂದ್ರೆ ಎಲ್ಲಾರು ಅಷ್ಟೇ. ಅವ್ರು ಆಯ್ತು ಜೋಸ್ಗಾನೆ ಹಾಸ್ಯಾಸತ್ರ ಅವ್ನು ಸುದ್ದಿ ಅವ್ನಿಗೆ ಗೊತ್ತಿಲ್ಲ ಮಗನಿಗೆ. ಈಗ ಕೂಸಿನ ಹರಳ ಕಳ್ಬತ್ತಂದ್ರಿ ಅವ್ರು ಆಯ್ತು ಬಾಬಾರಿ. ಆ ಬಾಡನ ಮಗ ಬುಡ್ಬಿಡಿಕಾಯಿ ಜರ್ ನಾನು ಕೈಯ ಸಿಕ್ಕಿದ್ರಿ. ಏನು ಮಾಡ್ತಿದ್ದ ಕತ್ತ ಮಗನೇ? ದುರ್ಗೋರ್ ಮುಂದೆ ಒಯ್ದು ಎರಡು ಕಾಲ ಮ್ಯಾಲ ಕಟ್ಟಿ ಉರುಪಾಡಿ ತೊಗಲ್ಸೋದು ಕೂತ್ ಮಂದಿಗೆಲ್ಲ ಊಟ ಹಾಕ್ಬಿಟ್ಟಿದ್ರಿ. ಕತ್ತ ಮಗನ ಬಾಬಾರಿ, ಆ ಸಕಡ ಕೇಳು ಸಲುವಾಗಿ ರೀ ನಿಮ್ಗೆ ಆ ಪಾತ್ರದ ಭೇದ ಕೈಲಾಸ ಸುದ್ದಿ ಹಿಂದಾದದ್ದು ಮುಂದಾದ ಹೊತ್ತಿಗೆ ಬೇರೆ ಓದ್ತಿರತ್ರಿ ಬಾಬಾ. ಅದಕ್ಕೆ ನಿಮ್ಗೆ ತಾಯಿ ಸುರಕ್ಷರು ನಿಲ್ಬಿಟ್ರು ಕಾರಣ ಓರಿ ಬಾಲಿ ಅಂತ ಸಂತೋಷ ಸುದ್ದಿಯನ್ನು ತಂದೆ. ಕಾರಣ ಸಂತೋಷ ಕತ್ತೆ ನನ್ನ ಆನಂದಕ್ಕೆ ನೆರೆಯಲ್ಲ ಅಂತ ಆಯ್ತು. ಕಾರಣ ನನ್ನ ಬೆಳೆಗೆ ಬೆಲೆ ಇಲ್ಲದಂತಾಯ್ತು ಗೌಡ್ರೆ. ಕತ್ತ ಮಗನೇ, ನಾನು ನೀನು ಮತ್ತು ಹತ್ಯೆಯನ್ನು ತೆಗೆದುಕೊಂಡು ಹೋಗುತ್ತೇನೆ. ನೀನು ನಿನ್ನ ಮರಿ ನಡೆ. ನನ್ನ ಬಳಿಯಲ್ಲ ಒಡೆ. ಆಯ್ತು ನನ್ನ ಕೆಲಸ. ಈಗ ನಾನು ನೀಲಿ ಮತ್ತು ಹತ್ಯೆಯನ್ನು ತೆಗೆದುಕೊಂಡು ಚಂದನಗಿರಿಗೆ ಹೋಗಿ ಆ ನಮ್ಮ ತಂಗಿ ಸೂರಮ್ಮ ದೇವಿಗೆ ಸುಳ್ಳು ಶಕುನವನ್ನು ಹೇಳಿ ತಂಗಿಯ ಕಂದನ ಅರಣ್ಯ ಪಾಲ ಮಾಡುವವರಿಗೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ತಡ ಮಾಡಿ ಹೋಗುತ್ತೇನೆ ಚಂದನಿಗೆ. ಕಲಾ ಪ್ರೇಮಿಗಳಾದಂತ ಅಣ್ಣಪ್ಪ ಅವ್ರ ಸಂಘ ತಂಗಿ ಸೂರಮ್ಮ ದೇವಿ. ಯಾರು ಅಣ್ಣವೇನು? ಹೌದು ತಂಗಿ, ಹೌದು. ಅಣ್ಣ ನೀರಾದ್ರೂ ತರ್ತೇನೆ, ಸ್ವಲ್ಪ ನಿಲ್ಲು ಅಣ್ಣ. ಆಗಲಿ ಅಮ್ಮ. ಅಣ್ಣ ನೀರಾದ್ರೂ ತೆಗೆದುಕೊಳ್ಳು ಅಣ್ಣ, ಕೈಕಾಲು ಮಜ್ಜಲಾದ್ರೂ ಮಾಡಿಕೊಳ್ಳು ಅಣ್ಣ. ಆಗಲಿ ಅಮ್ಮ. ಅಣ್ಣ ತಂಗಿ ಮನೆಯಲ್ಲಿ ಕಂಬಳ ಹಾಸಿದ್ದೇನೆ, ಕುಳಿತುಕೊಳ್ಳು ಅಣ್ಣ. ಆಗಲಿ ಅಮ್ಮ.
ಅಣ್ಣ ತಂಗಿ. ನೀವೆಲ್ಲ ಕ್ಷೇಮದಿಂದಿರುವರೇನು ಅಣ್ಣ? ಹೌದಮ್ಮ, ನಾವೆಲ್ಲ ಕ್ಷೇಮದಿರ್ತೇವಮ್ಮ. ನನ್ನ ಅತ್ತಿಗೆ ಸುಪರೂಪದಿಂದಿರುವರೇನು ಅಣ್ಣ? ಹೌದಮ್ಮ, ನಿನ್ನ ಅತ್ತಿಗಾದ್ರು ಸುಪರೂಪಂದಿರುವಳು. ತಂಗಿ ಸೂರಮ್ಮದೇವಿ, ಅಣ್ಣ ಆ ಬಳಗಾರ ಕಾಲನ ಕೇಳಿ ಹೇಳಿ ಕಳಿಸಿ ನನ್ನನ್ನು ಬೇಗನೆ ಬಾಯಿಂದ ಕರೆಸಿಕೊಂಡಿರುವ ಕಾರಣವೇನು ತಂಗಿ ಸೂರಮ್ಮದೇವಿ? ಅಣ್ಣ ತಂಗಿ, ನನ್ನ ಕಂದ ಹುಟ್ಟಿ 10-13 ದಿವಸ ತೀರಿ ನಡೆಯಿತು. ನನ್ನ ಕಂದನ ಕರಿವೆಸರೇನು, ಜಲ್ದಸರೇನು, ಯಾವ ನಕ್ಷತ್ರದಲ್ಲಿ ಜನಿಸಿರುವಂತ ಕೇಳು ಸಲುವಾಗಿ ಕರೆಸಿರುವೇನು. ತಂಗಿ ಸೂರಮ್ಮದೇವಿ, ಅಣ್ಣ ನಿನ್ನ ಕಂದನ ಹುಟ್ಟಿರುವ ಸಮಯ ಆದರೂ ಹೇಳು ತಂಗಿ. ಅಣ್ಣ ತಂಗಿ, ನೀನು ನೀಲಿ ಮುತ್ತಿನ ಹೊತ್ತಿಗೆ ಓದುವನು. ನನ್ನ ಕಂದ ಹುಟ್ಟಿದ ಟೈಮ್ ಸಹ ಹೇಳಬೇಕೇನು ಅಣ್ಣ? ಹೌದು ತಂಗಿ, ಹೌದು. ನಾನು ಗಣಿತ ಕಟ್ಟಿ ನೋಡಬೇಕಾದರೆ ನಿನ್ನ ಕಂದನ ಹುಟ್ಟಿರುವ ಸಮಯ ಹೇಳಕ್ಕೆ ಬೇಕು ತಂಗಿ. ಆಗಲಿ ಹೇಳುತ್ತೇನೆ ಕೇಳು ಅಣ್ಣ. ಆಗಲಿ ಅಮ್ಮ. ಐತಾರ ಮಾಸಿ ಮೇಲೆ ಚತ್ತುರ ದೇಸಿ ರಾತ್ರಿ ಬರ ನನ್ನ ಕಂದ ಜನಿಸಿರುವ ನೋಡು ಅಣ್ಣ. ಆಗಲಿ ತಂಗಿ, ನೋಡುತ್ತೆ. ಆಗಲಿ ನೋಡು ಅಣ್ಣ. ಹಾ ಧನಿಷ್ಠ ನಿಷ್ಠ. ತಂಗಿ ಸೂರಮ್ಮದೇವಿ, ಅಣ್ಣ ನಿನ್ನ ಕಂದನ ಹುಟ್ಟಿರುವ ನಕ್ಷತ್ರವು ಸುಮಾರು ಇರುವುದಮ್ಮ. ಏನು ನನ್ನ ಕಂದ ಹುಟ್ಟಿದ ನಕ್ಷತ್ರ ಸುಮಾರಿರುವುದೇನು ಅಣ್ಣ? ಹೌದಮ್ಮ, ಹೌದು. ಅಣ್ಣ ತಂಗಿ, ಬೇಡಿದವರಿಗೆ ಬೇಕಾದ ಕೊಡುತ್ತೇನೆ, ಬಂಗಾರ ಕಳ ಮಾಡಿ ದಾನ ಮಾಡುತ್ತೇನೆ. ಇನ್ನೊಮ್ಮೆ ಗಣಿತ ಕಟ್ಟಿ ನೋಡು ಅಣ್ಣ. ಆಗಲಿ ಅಮ್ಮ. ಹಾ ತಂಗಿ ಸೂರಮ್ಮದೇವಿ, ಅಣ್ಣ ನಾನು ಮತ್ತೊಂದು ಪಾನ ತಿರುಗಿ ಗಣಿತ ಕಟ್ಟಿ ನೋಡಿದರೆ ತಾಯಿಗೇನ, ತಂದೆಗೇನ, ಬಂಧು ಬಳಗಕ್ಕೇನ, ಸೋದರ ಮಾವನಿಗೆ ಮತ್ತಷ್ಟೇನು, ಚಂದನಗಿರಿಗೆ ನಿನ್ನ ಕಂದನು ಮೂಲಾಗಿ ಹುಟ್ಟಿರುವನಮ್ಮ. ಏನು ತಾಯಿಗೆ ಹೀನ, ತಂದೆಗೆ ಹೀನ, ಬಂಧು ಬಳಗಕ್ಕೆ ಹೀನ, ಸೋದರ ಮಾವನಿಗೆ ಹೀನ, ಚಂದನಗಿರಿಗೆ ಮತ್ತೆಷ್ಟು ಮೂಲಾಗಿ ಹುಟ್ಟುವನೇನು ಅಣ್ಣ ನನ್ನ ಕಂದನು. ಹೌದು ತಂಗಿ, ಹೌದು. ಅಣ್ಣ ತಂಗಿ, ನನ್ನ ಕಂದನ ತೋಟ್ಕ ಏನಿರುವುದು ಅಣ್ಣ? ತಂಗಿ ಸೌರಮ್ಮದೇವಿ, ಅಣ್ಣ ನಿನ್ನ ಕಂದನಿಗಿರೋದು ಒಂದೇ ಒಂದು ದಾರಿ. ನೀನು ಹೇಳಂದ್ರೆ ಹೇಳ್ತೀನಮ್ಮ. ಅಣ್ಣ ಆ ಬಳಗಾರ ಕಾರಣಕ್ಕಲ್ಲಿ ಹೇಳಿ ಕಳಿಸಿ ನಗರಿ ಪಟ್ಟಣದಿಂದ ಚಂದನಗಿರಿ ಕರೆಸಿರುವೇನು. ಅದು ಅದು ನನ್ನ ಕಂದನ ಒಂದೇ ಒಂದು ದಾರಿ ಅಂದರೆ ಯಾವ ದಾರಿ ಇರುವುದು ಅಣ್ಣ? ತಂಗಿ ಸೂರಮ್ಮದೇವಿ, ಅಣ್ಣ ನಿನ್ನ ಕಂದನನ್ನು ಅರಣ್ಯದಲ್ಲಿ ಒಯ್ದು ಕಳೆದು ಬಂದರೆ ತಾಯಿ ತಂದೆ ಬೇಡಕಾರದು ಹೊರಗು. ಅಯ್ಯೋ ಬೇಡುವಣ್ಣ, ಬೇಡುವಣ್ಣ. ಇಂಥ 13 ದಿವಸದ ಕಂದನನ್ನು ಅರಣ್ಯದಲ್ಲಿ ಕೊಲೆ ಮಾಡುವುದು ಬೇಡುವಣ್ಣ, ಬೇಡುವಣ್ಣ. ಮತ್ತೇನಾದರೂ ತೋಟ್ಕ ಹೇಳುವಣ್ಣ, ಆದರೆ ಆತರ ಹೇಳಬೇಡುವಣ್ಣ. ತಂಗಿ ಸೂರಮ್ಮದೇವಿ, ಅಣ್ಣ ನಾಳಿನ ಕಂದನೆ ಬೆಳೆದು ದೊಡ್ಡವನಾದರೆ ತಾಯಿ ತಂದೆ ಸತ್ತು ಹೋಗುತ್ತಾರೆ. ಅಯ್ಯೋ ಭಗವಂತ, ಆಮೇಲೆ ಸೋದರ ಮಾವನು ಸಾಯುತ್ತಾನೆ. ಅಯ್ಯೋ ಶಿವ ಶಿವ ಶಂಕರ ಪರಮೇಶ್ವರ. ಆಮೇಲೆ
ಅಣ್ಣ ತಂಗಿ ಅಷ್ಟೊಂದು ಕೆಟ್ಟವನಾಗಿ ಜನಿಸಿರವೇನು ಅಣ್ಣ? ಹೌದು ತಂಗಿ ಹೌದು. ಭಗವಂತ ಮೊದಲೇ ಕೊಡಬಾರದು ಅಪ್ಪ. ಕೊಟ್ಟು ಕಸದ ಕೊಳ್ಳಬಾರದು ಅಪ್ಪ. ಕಂದ ಅಣ್ಣ ಮತ್ತೇನಾದರೂ ತೋಟ್ಕ ಹೇಳು ಅಣ್ಣ. ತಂಗಿ ಸೂರಮ್ಮದೇವಿ, ಅಣ್ಣ ನಿನ್ನ ಕಂದನಿಗೆ ಯಾವ ತೊಡಕ ನಡೆಯಲ್ಲಮ್ಮ. ತಂಗಿ ಸೂರಮ್ಮದೇವಿ, ಅಣ್ಣ ನಾಳೆ ನಿನ್ನ ಕಂದನ 10 ವರ್ಷದವನಾದರೆ 10 ಹರಿದಾರಲ್ಲಿ ಹಾಳು ಬೀಳುವುದು ತಂಗಿ, ಹಾಳು ಬೀಳುವುದು. ಅಯ್ಯೋ ಭಗವಂತ, ಅಣ್ಣ ನನ್ನ ಕೂಸಿನ ಕೊಲೆ ಆಗುವ ಜಾಗಿ ನಂದಾಗುವಂತೆ ಮಾಡು ಅಣ್ಣ. ತಂಗಿ ಸೂರಮ್ಮದೇವಿ, ಅಣ್ಣ ನಾಳೆ ನಿನ್ನ ಕಂದನು 20 ವರ್ಷದವನಾದರೆ 20 ಹರಿದಾರೆಲ್ಲ ಸುಟ್ಟು ಹೋಗುವುದು ತಂಗಿ. ತಂಗಿ ಸೂರಮ್ಮದೇವಿ, ಅಣ್ಣ ನಾಳೆ ನಿನ್ನ ಕಂದನು 40 ವರ್ಷದವನಾದರೆ 40 ಹಳ್ಳಿಗಳು ಹಾಳು ಬಿದ್ದು ಹೋಗುವುದು ತಂಗಿ, ಹಾಳು ಬಿದ್ದು ಹೋಗುವುದು. ಅಯ್ಯೋ ಭಗವಂತ, ತಂಗಿ ಸೂರಮ್ಮದೇವಿ, ಅಣ್ಣ ನನ್ನ ಮಾತಿನ ಮೇಲೆ ನಂಬಿಕೆಯನ್ನು ಬಿಟ್ಟು ಬಿಡು ತಂಗಿ, ನನ್ನ ಹೋಯ್. ಅಯ್ಯೋ ಅಣ್ಣ, ಅಣ್ಣ ತಂಗಿ ಮತ್ತೇನಾದರೂ ತೋಟ್ಕ ಹೇಳು ಅಣ್ಣ. ಆದರೆ ನನ್ನ ಮತ್ತೊಮ್ಮೆ ಕಡಿತ ಕಟ್ಟಿ ನೋಡು ಅಣ್ಣ. ತಂಗಿ ಸೂರಮ್ಮದೇವಿ, ಅಣ್ಣ ತಂಗಿ ಅಣ್ಣ ನಾಳೆ ನಿಮ್ಮ ಸ್ವತಃ ಪತಿಗೆ ಆಸೆ ಆದರೆ ಇಂಥವೆಷ್ಟೋ ಕಂದನನ್ನು ಹಳೆದ ಮುದ್ದಾಡ್ರಿವ್ರಿ ತಂಗಿ, ಮುದ್ದಾಡ್ರಿವ್ರಿ ಅಣ್ಣ. ತಂಗಿ ಸತಿ ಪತಿಗೆ ಬೇಕಾದರೆ ಎಷ್ಟು ಮಕ್ಕಳು ಹೊಡಿಬಹುದು, ಆದರೆ 9 ತಿಂಗಳ ಎತ್ತು ಒತ್ತು ಹೊಡೆದು 13 ದಿವಸದ ಕಂದನನ್ನು ಅರಣ್ಯಕ್ಕೆ ಕಡಿಯಲು ಕೊಡುವುದು ಯಾವ ತಾಯಿಯ ಧರ್ಮವು ಅಣ್ಣ? ಯಾವ ತಾಯಿಯ ಧರ್ಮವು ಅಣ್ಣ? ಅಣ್ಣ ಏನಾದರೂ ಮಾಡಿ ಉಳಿಯುವಂತೆ ಮಾಡು ಅಣ್ಣ. ತಂಗಿ ಸೂರಮ್ಮದೇವಿ, ಅಣ್ಣ ನಾನು ನಿನಗೆ ಅಷ್ಟು ತಿಳಿಸಿದರು ಸೂರಮ್ಮದೇವಿ. ಅಣ್ಣ ತಂಗಿ ನಿನ್ನ ಕಾಲಿಗೆ ಬಿದ್ದು ಕೇಳಿಕೊಳ್ಳುತ್ತರು ಅಣ್ಣ, ಕಂದನನ್ನು ಉಳಿಯುವಂತೆ ಅಮ್ಮ. ಕಂದ, ನನ್ನ ಗರ್ಭದಲ್ಲಿ ನೀನು ಮಗನಾಗಿ ಜನಿಸಲಿಲ್ಲ. ನನ್ನ ಗರ್ಭದಲ್ಲಿ ಕರಿನಾಗರವಾಗಿ ಜನಿಸಿದೇನು ಅಮ್ಮ.
ಅಣ್ಣ ತಂಗಿ ನನ್ನ ಕೈಯಿಂದ ಏನು ಮಾಡುವುದಾಗುವುದಿಲ್ಲ, ನೀನೇ ಏನಾದರೂ ಮಾಡು ಅಣ್ಣ. ತಂಗಿ ಸೂರಮ್ಮದೇವಿ, ಅಣ್ಣ ಈ ಕಂದನನ್ನು ನನ್ನಿಂದ ಏನು ಮಾಡುವುದಾಗುವುದಿಲ್ಲ ತಂಗಿ. ಮತ್ತೇಗೆ ಮಾಡುವುದು ಅಣ್ಣ, ಮತ್ತೇಗೆ ಮಾಡುವುದು ತಂಗಿ ಸೂರಮ್ಮದೇವಿ, ಅಣ್ಣ? ನನ್ನ ಮನೆಯಲ್ಲಿ ಇಬ್ಬರು ದೈತ್ಯರು ಇರುತ್ತಾರೆ. ಆ ದೈತ್ಯರಿಗೆ ನಾಳೆ ಕೊಟ್ಟು ಕಳಿಸುತ್ತೇನೆ. ಆ ದೈತ್ಯರು ಬರುವಷ್ಟರಲ್ಲಿ ಬಂಗಾರ ತೊಟ್ಟಿಲಕ್ಕೆ ಬೆಳ್ಳಿ ಹಿಡಿಯಕ್ಕವನ್ನು ಒಂದು ವರ್ಷದ ಹೊರಗಿನ ತಂಗಿ ದೈತ್ಯರ ಒಂದು ತೆಗೆದುಕೊಂಡು ನಾನು ಹೋಗಿ ಕಂದ, ನಿನ್ನ ಮರಣ ದೈತರ ಕೈಯಲ್ಲಿ ಏನು ಅಪ್ಪ, ದೈತರ ಕೈಯಲ್ಲಿ ಏನು ಅಪ್ಪ. ಅಮ್ಮ ತಾಯಿಗಳಿರ ನನ್ನದಂತ ದೈವ ಇರುವುದು ಅಮ್ಮ, ನನ್ನದಂತ ದೈವ ಇರುವುದು ಅಮ್ಮ. 9 ತಿಂಗಳ ಎತ್ತು ಹೊಡೆದು 13 ದಿವಸದ ಕಂದನನ್ನು ಅರಣ್ಯಕ್ಕೆ ಕಡಿಯಲು ಕೊಡುವುದು ಯಾವ ತಾಯಿಯ ಧರ್ಮವೋ? ಇರಲಿ ಇರಲಿ, ದೈತರು ಬರುವ ಸಮಯವಾದರೂ ಆಯಿತು. ಅಣ್ಣ ಹೇಳಿದಂತೆ ಬಂಗಾರ ತೊಟ್ಟಿಲಕ್ಕೆ ಬೆಳ್ಳಿ ಹಿಡಿಯಕ್ಕೆ ಹಚ್ಚಿ 7 ಅರಿವಿ ಹಾಸುತ್ತೇನೆ, 7 ಅರಿವಿ ಹೊಚ್ಚುತ್ತೇನೆ. ಕಂದನನ್ನು ತೊಟ್ಟಿಲದಲ್ಲಿ ಹಾಕಿ ನಾನು ಮರಿಗೋಗಿ ನಿಲ್ಲುತ್ತೇನೆ. ಯಾಂಗಿರಲಿ ಕಂದ ನಿನ್ನ ಅಗಲಿನ ಹಾಂಗಿರಲಿ, ಮಗು ನಿನ್ನ ನಗಲಿನ ಹಾಂಗಿರಲಿ. ಕಂದನಿಂದ ಈಯ ಲೋಕ, ಕಂದನಿಂದ ಪರಲೋಕ. ಕಂದನಿಂದ ಈಯ ಲೋಕ, ಕಂದನಿಂದ ಪರಲೋಕ. ಮಕ್ಕಳಿಲ್ಲ ಜನ್ಮವು ಲೆಕ್ಕದೊಳಗಿಲ್ಲ, ಮಕ್ಕಳಿಲ್ಲ ಜನ್ಮವು ಲೆಕ್ಕದೊಳಗಿಲ್ಲ. ಯಾಂಗಿರಲಿ ಯಾಂಗಿರಲಿ ಕಂದನಿಲ್ಲ ಗಲಿನ ಯಾಂಗಿರಲಿ, ಮಗು ನಿನ್ನ ನಗಲಿನ ಯಾಂಗಿರಲಿ. ಈಗ ನನ್ನ ಬಳಿಯಲ್ಲಿ ಬಿದ್ದಂತೆ ಆಯ್ತು. ಈಗ ನಾನು ಇಬ್ಬರು ದೈತ್ಯರನ್ನು ಕರೆಸಿಕೊಳ್ಳುತ್ತೇನೆ. ಆ ದೈತ್ಯರಿಗೆ ವಿಷಯವನ್ನು ತಿಳಿಸಿ ನಾನು ನನ್ನ ತಂಗಿ ಕಂದನ ಅರಣ್ಯ ಪಾಲು ಮಾಡುವವರಿಗೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಈಗ ನಾನು ದೈತ್ಯರನ್ನು ಕರೆಯುತ್ತೇನೆ. ಓ ದೈತ್ಯರೇ, ಓ ರೀ ಬಾಬಾ, ಬೇಗನೆ ಬನ್ನಿರಿ. ಬಂದವ್ರಿ ಬಂದವ್ರಿ ಬಂದವ್ರಿ. ಏ ದುರ್ಗ್ಯಾ, ಏನು ಮರಿಗ ಯಾಕೆ ಹೋಗ್ಲತ್ತಿದ್ಯೋ? ಇಲ್ಲಿ ಗೌಡ್ರು ಅಂದಂಗ ಆಯ್ತು. ಇಲ್ಲೇ ಯಾರು ಇಲ್ಲ. ಗೌಡ್ರು ಹೋದ್ರಂಗ ಆಯ್ತಾ ನಿನಗ? ನಿನಗೆ ಯಾರೋ ಹೊಳ್ಲಿಕ್ಕತ್ತಾರ, ನನಗೆ ಕೇಳು ಸೋರೆ ಕೊಳ್ಳಿ ತಗೊಂಡು ಬಂದಿನಿ. ನನಗ್ಯಾರು ಹೊಡಿತಾರ? ಆಲೆ ನೋಡಿದ್ರೆ ಕೈಯಾಗ ಸಾಮಾನು ಎಂತದ.
ಇಲ್ಲರ ಗೌಡ್ರು ಹೋಗಿ ಬರ್ತೈತ್ಯಾ ನೋಡಿತಾರ ಹೋಗ್ಲತ್ತಿ ನಡಿ ಹಂಗಾರ ನಡಿ ರಾಮ್ ರಾಮ್ ರೀ ಬಾಬಾ ರಾಮ್ ರಾಮ್ ರೀ ಸಲಾಮ್ ರೀ ಏ ಸಲಾಮ್ ಮಾರ್ಯಾವನ ಗೌಡ್ರ ಕಡೆ ನೀನ್ ಸಲಾಮ್ ಕಡೆ ಕಿಸ್ಬಾಯಿ ಏ ದುರ್ಗಾ ಏನೋ ನೀ ಗೌಡ್ರಿಗೆ ನಮಸ್ಕಾರ ಮಾಡಿದೆ ನಾ ಗೌಡ್ರಿಗೆ ಮಾಡ್ದ ಈ ಒಳಗೊಂದ್ 4 ಮಂದಿ ಮುಕ್ಕೊಂಡ್ರ ಇಲ್ಲೊಂದ್ 4 ಮಂದಿ ಕೂತಾರ ಅವ್ರಿಗೆ ನಾನು ನಮಸ್ಕಾರ ಮಾಡ್ದ ಅವರೇ ಹೆಂಗ ಬಾಬಾ ರೀ ದೈತ್ಯರೇ, ನೀವು ಚಂದನಗಿರಿ ಹೋಗ್ಬೇಕಾಗಿರುವುದು ದೈತ್ಯರೇ. ಅಲ್ಲೇನ್ ಕೆಲ್ಸ ರೀ ಬಾಬಾ ಚಂದನಗಿರಿಯಲ್ಲಿ ನಮ್ಮ ತಂಗಿ ಹೊಟ್ಟಲೆ ಒಂದು ಕೆಟ್ಟ ಹೇಳಕೊಂಡು ಹುಟ್ಟಿರ್ತದೆ. ಅದಕ್ಕೇನ್ ತೊಗೊಂಡ್ ಬರುದು ಏನ್ರಿ ಕಡೆ ನಾನು ಹೇಳಷ್ಟು ಕೇಳದೆ ರೀ ಆ ಕಂದನ ಅರಣ್ಯದ ಕರೆದು ಬರ್ಬೇಕು ತಿರುತ್ತೆ ದೈತ್ಯರೇ. ಏನೋ ಮಾರಾಯ ಚೋಟ್ ಕೂಸಿನ ಹೊಡೆದ್ರೆ ನಮ್ದು ಕಿಮ್ಮತ್ತಿಲ್ಲ ನಿಮ್ದು ಕಿಮ್ಮತ್ತಿಲ್ಲ ಮೋಟ ದಮ್ಮು ಇಂತಾವ್ ಹೇಳ್ರಿ ಬಾ ಒಂದ್ ಏಟಿಗೆ ಕೊಡ್ಕರಿ ಬಾಬಾ ರೀ ಹೌದಲ್ರಿ ಬಾಬಾ ದೈತ್ಯರೇ, ನಾನು ಹೇಳಿದ ಕೆಲಸ ಮಾಡಿಕೊಂಡು ಬರೆದಿದ್ದಾರೆ. ರೀ ನಿಮ್ಮಿಬ್ಬರನ್ನು ಬಣ್ಣ ಚೌಡಿಯಲ್ಲಿ ಕಾಂಜಿನ ಕಂಬಿ ಕಟ್ಟಿ ಸರಿದು ಬಿಡುತ್ತೇನೆ. ಕತ್ತಿಗಳ ಏನು ಮರಿಯ ಏನು ಚರ್ಮ ಪರಮ ಕಾಂಜ ಏಯ್ ವೀರಪ್ಪದವ್ರ ಗುಡನ ಡೊಳ್ಳ ಹರಿದ ತಾಲ ಡೊಳ್ಳ ತಗಲ್ ಒಯ್ದು ಡೊಳ್ಳ ಬಿಗಿಸ್ತಾರ ಡೊಳ್ಳ ಏನ್ ಮಾಡ್ತಾರೋ ಹಿಂಗ್ ಬಾರಿಸ್ತಾರ ಅಂತ ಹೇಳ್ದು ಕಿಸ್ಬಾಯಿ ಮರಿಯ ಇದೇನ್ ದೊಡ್ಡ ಕೆಲಸ ಅವರು ಮೊನ್ನೆ ಇಲೆಕ್ಷನ್ ನಿಂತು ಎಲ್ಲ ಖಾಲಿ ಆಗ್ಯಾರ ಫುಲ್ಲಾಗಿರ್ತಿ ದಮ್ಮು ಪಗಾರ ಬೇಡನು ಅವ್ರೇನ್ ಕುಡಿದ್ರ ನಾವೇನು ಅಲ್ಲಿಗೆ ಹೋಗಂಗಿಲ್ಲ ಕೇಳ್ತೇನೆ ಕೇಳಂಗಾರ ನಮಸ್ಕಾರ ಬಾಬಾ ಕೆಲಸ ಮಾಡ್ಬೇಕಂದ್ರೆ ಪಗಾರ ಏನ್ ಕೊಡ್ತೀರಿ ದೈತ್ಯರೇ, ನಾನು ಹೇಳಿದ ಕೆಲಸ ಮಾಡಿಕೊಂಡು ಬಂದರೆ ಬೇಡದ್ದೇ ಕೊಡುತ್ತೇನೆ. ಏ ದುರ್ಗಾ ಆ ಇಲೆಕ್ಷನ್ಗೆ ನಿಂತಿರ್ಲ ಹೊಳ್ಳಿ ಆರಿಸಿ ಬಂದಾರ ಅವು ಎಲ್ಲ ರೈತರು ಸೇರ್ ಕಟ್ ಮಾಡ್ಯಾರಲ್ಲ ಅವು ಎಲ್ಲ ಗೋಳೆ ಮಣ್ಣಮ್ಮ ಕೊಡ್ತಾರತ್ತ ಬೇಡುದೇ ಕೊಡ್ತಾರತ್ತ ಏನ್ ಬೇಡ್ತೀವ ಹಂಗಾರ ನನ್ನ ಬಾಯಿ ಬಂದುದೇ ಬೇಡ್ತೀನಿ ಬೇಡ ಒಂದೆರಡು ಬೇಡು ಮೊನ್ನೆ ಬಂದಿತ್ತಪ್ಪ ರೇಷನ್ 20ನೇ ತಾರೀಕಿಗೆ ಬಂದದ ಏ ಮೊನ್ನೆ ತಿಂದಿದ್ದ ಅಲ್ಲ ಕೋಣ ಏನ್ ತಿಂದು 8 ದಿವಸ ಆಯ್ತು 35 ಕಡೆ ನೀರು ಕೊಟ್ಟು ನೀವು ಕೆಲಸ ಕರ್ಕೊಂಡು ಏ ಕಿಸ್ಬಾಯಿ ಸಿಕ್ಕಾಪಟ್ಟಿ ಕ್ಯಾನಲ್ ಬಂದ್ ಎಲ್ಲಿ ಬೇಕಾದಲ್ಲಿ ನೀರ್ ಬರತ್ತ ನೀರ್ ಬೇಡ ಕಿಸ್ಬಾಯಿ ನೀರ ಏನ್ ಬೇಡ ಬಾಯಿ ಕಿಸ್ಕೊಂಡಿರ್ತೀನಿ ಏ ದುರ್ಗಾ ಹಿರಾರ್ ಹೇಳ್ತಾರ ಗೊತ್ತದ್ರ ಅವರೇ ಮೊದಲು ಪೇಟೋಬ ಆಮೇಲೆ ಇಟ್ಟೋಬ ದೈತ್ಯರೇ, ನೀವು ಬೇಡದಕ್ಕೆ ಡಬಲ್ ಕೊಡುತ್ತೇನೆ. ನೋಡಿಲಿ ಅವು ಸತ್ತ ಡಬಲ್ ಕೊಡ್ತಾರ ಡಬಲ್ ನನಗೊಂದು ನಿನಗೊಂದು ಬಾಬಾರಿ ಇಬ್ಬರಿಗೆ ಒಂದೊಂದ್ರಿ ಅವು ನಿನ್ನ ಪಗಾರ ನಿನ್ನ ಸಂಗಟ ಅವ ಏನು ಬೇಡುತ್ತಾನೆ ಬೇಡರಿ. ಏ ದುರ್ಗಾ ಎಲ್ಲ ಜೋಳ ಪಳ ಎಲ್ಲ ಕೊಯ್ದಿದ್ದೇವೆ ಈಗ ಕೆಪ್ಪಣ ಗಳೆ ಹೊಡ್ಲಿಕ್ಕೆ ಅಡುಗೆ ಪಾಡುಗಳು ನನಗೆ ಅತ್ತ ನೀ ಏನ್ ಬೇಡ ನಿನಗ ಕೊಡ್ತಾರತ್ತ ಕೆಲಸ ಮಾಡ್ಕೊಂಡಾಯ್ತಾರ ಏನ್ ಬೇಡ್ಬೇಕಪ್ಪ ಇನ್ನ ಟೇಂಗಿಗೆ ಬೇಡಲ್ಲ ಟೇಂಗಿಗೆ ಬೇಡ ಎಲ್ಲ ಮುಂದೆ ಹೊಡ್ಯಾಕತ್ತ ಏ ದೈತ್ಯರೇ, ಆ ಮ್ಯಾಲಿನಲ್ಲ ಅಷ್ಟೇ ಇದೊಂದು ತಳಗಿಲ್ಲಂಬ್ರ ನಿನ್ನ ಹೆಸರು ಹಚ್ಚುತ್ತೇನೆ. ಆ ತಳಗಿನ ಹೊಲ ಏನ್ ಮಾಡ್ತೀರಿ ಬಾಬಾ ಸಿಕ್ಕಾಪಟ್ಟಿ ಪಿರ್ಯಾಂಜಾಲಿ ಕಂಟಿ ಪಂಟಿ ಹತ್ತವು ಅವೆಲ್ಲ ಯಾರು ಸ್ವಚ್ಛ ಮಾಡ್ಕೋತ್ಕೊಂಡ್ರವ್ರು ಆ ಮ್ಯಾಗಿನ ಹೊಲ ಒಂದೇ ಹಚ್ಚಿಬಿಡ್ರಿ ಬಾಬಾ ಏ ಕತ್ತೆ, ಓರಿ ಆ ಪಿರಂಜಿಗಳೆಲ್ಲ ಕೆತ್ತಿಸ್ಕೊಡ್ತೇನೆ. ನಿಮ್ ಎಲ್ಲ JCB ಬಿರ್ಸಿಬಿ ಎಲ್ಲ ಮುಂಬೈಕ ಪುಣ್ಯಾಕತ್ ಹೋಗ್ಯಾವಲ್ರಿ ಬಾಬಾ ಏ ಓರಿ ಇನ್ನ ಇರುತ್ತವೆ. ಶಂಬರು ಬೇಸಿ ಅದಾವ್ರಿ ಇನ್ನ ಹಂಗಾದ್ರ ಮುಳ್ಳಪ್ಪಳ ಎಲ್ಲ ಸ್ವಚ್ಛ ಮಾಡ್ರಿ ಖರೆ ಬೋರ್ ಒಂದ್ ಹಾಕ್ರಿ ಪೈಪ್ಲೈನ್ ಮಾಡ್ಬೇಡ್ರಿ ಬಾಬಾ ಆ ನಿಮ್ ಏನ್ ಕೊಡುವ ಕೊಟ್ಟು ಬಿಡ್ರಿ ಬಾಬಾ ಹೋಗಿ ಬರ್ತೇವ್ ದೈತ್ಯರೇ, ಓರಿ ಬಾಬಾ
ತೆಗೆದುಕೊಳ್ಳಲು ದಸ್ತವನ್ನು ಬರೋ ಅರೆ ಗಾಡಿಗೆ ಪ್ರಿಯಾಂಗದಲ್ಲಿ ಕಂಟಿ ಹಾಲು ಬೇಡಿದ ಹೋಮಾರ ನೀನೇ ತಗೋ. ಕೊಟ್ಟು ಬಿಡ್ರಿ ಬಾಬಾ. ಐತರೆ ಓರಿ ಬಾಬಾ. ಇದೇ ದಸ್ತನ ಕೂಸಿನ ರಕ್ತದಲ್ಲಿ ತೋರಿಸಿಕೊಂಡು ಬರಬೇಕು. ಅದೇ ದಸ್ತವನ್ನು ನಾನು ಕಾಲು ಕೆಳಗಿಟ್ಟೆ ಜಳಕ ಮಾಡುತ್ತೇನೆ. ಅಲ್ಲಿಯವರೆಗೆ ಜಳಕವಿಲ್ಲ, ಊಟ ಸಹ ಮಾಡುದಿಲ್ಲ. ನಾವು ಮಾಡುದಿಲ್ಲ ಹೇಳ್ರಿ ಬಾಬಾ. ಏಯ್ ಓರಿ ನೀವೇನು ಮಾಡುವುದಿಲ್ಲ. ಆ ಜಳಕ ಮಾಡುದಿಲ್ರಿ, ಊಟ ಮಾಡಂಗಿಲ್ರಿ. ಹಳ್ಳಿ ಬರ್ತಾರ ಫುಲ್ ಪಂಚನೇ ಎಲ್ಲರೂ ಕೂಡ ಮಾಡೋದು ಊಟ ಜಳಕ. ಓರಿ ಬಾಬಾ. ತೆಗೆದುಕೊಳ್ಳಲು ದಸ್ತವನ್ನು ಬಿಡ್ರಿ ಬಾಬಾ. ಐತರೆ ಓರಿ ಬಾಬಾ. ಇದೊಂದು ಮಾತು ಯಾರ ಮುಂದೆ ಹೇಳಬೇಡ್ರಿ. ನಿಮ್ಮಂತ ದೊಡ್ಡವ್ರ ಮಾತು ಯಾರ ಮುಂದೆ ಹೇಳಕ್ ಬರ್ತದ ಏನ್ರಿ ಬಾಬಾ? ನಮ್ಮಂತ ಬಡವ್ರದಾದ್ರಿ ಮ್ಯಾಗಿನ ಸೌಸಟ್ಯಾಗ ಅಕ್ಕಿ ಒಬ್ಬೊಬ್ಬರ ಹೆಸರೇ 75 ರೂಪಾಯಿ ಬಂದವು. ಬಂದ್ ವೈರಪೋಟ. ಐತರೆ ಓರಿ ಬಾಬಾ. ತಡ ಮಾಡಿದ್ ಹೋಗಿ ಬರ್ರಿ. ಮಗ್ಲಿ ನೋಡ್ರಿ ಗಾಳಿಗೆ ಬರ ಹೆಂಗ್